ರಾಗ ಕಮಾಚ್. ಯಾ ಸಾ ಪದ್ಮಾಸನಸ್ಥಾ ವಿಪುಲ ಕಟಿತಟೇ ಪದ್ಮಪತ್ರಾಯತಾಕ್ಷೇ ಗಂಭೀರಾವರ್ತನಾಭಿಃ ಸ್ತನಭರನಮಿತಾ ಶುಭ್ರವಸ್ತ್ರೋತ್ತರೀಯಾ ಲಕ್ಷ್ಮೀ ದಿವ್ಯೈಃ ಗಜೇಂದ್ರೈಃ ಮಣಿಗಣಖಚಿತೈಃ ಸ್ನಾಪಿತಾ ಹೇಮಕುಂಭೈಃ ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯ ಯುಕ್ತಾ. ಶ್ರೀ ಗುರುಭ್ಯೋ ನಮಃ. ನಮಗೆ ರೋಗಗಳು ಬರ್ತಾವೆ, ರುಜಿನಗಳು ಬರ್ತದೆ, ದುಃಖಗಳು ಬರ್ತದೆ. ಯಾಕೆ? ಕಾರಣ ಏನು? ಶಾಸ್ತ್ರ ಹೇಳುತ್ತೆ, ಜನ್ಮಾಂತರ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ ಅಂತ ಹಿರಿಯರು ಹೇಳಿರೋ ಮಾತು. ನಾನಾ ರೀತಿಯಾಗಿರ್ತಕ್ಕಂತಹ ಆದಿವ್ಯಾಧಿಗಳು ಬರ್ತಾವೆ ಅಲ್ವಾ? ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಜನ್ಮಾಂತರದಲ್ಲಿ ಮಾಡಿದ ಪಾಪ. ನಾ ಮಾಡಿದ ಕರ್ಮ ಬಲವಂತವಾದೋಡೆ ಅಂತ ಇದೆ. ಹೀಗೆ ಮಾಡಿರ್ತಕ್ಕಂಥ ಪಾಪ, ಜನ್ಮಾಂತರದಲ್ಲಿ ಮಾಡಿರುವ ಪಾಪಗಳು ಆದಿವ್ಯಾಧಿ ರೂಪದಲ್ಲಿ ಪೀಡಿಸ್ತಾ ಇರಬೇಕಾದಾಗ ಇದರ ಮೂಲವನ್ನೇ ಚಿವುಟಿ ಹಾಕಬೇಕು. ಮೂಲ ಅಗ್ರ ಚೂಟಿ ಹಾಕಬೇಕು. ಅದು ಎಲ್ಲಿ ಆಗತ್ತೆ ಗೊತ್ತಾ? ಗಂಗೆಯಲ್ಲಿ ಪ್ರತಿನಿತ್ಯ ಸ್ನಾನ ಮಾಡು ಅಂತ ಹೇಳಿದ. ಪ್ರತಿನಿತ್ಯ ಸ್ನಾನ ಮಾಡಬೇಕು. ಒಂದು ದಿವಸ ಚಾಣಕ್ಯ ಬರ್ತಾ ಇದ್ದ, ಕುತ್ಕೊಂಡಿದ್ದ ಒಂದು ಕಡೆ. ಒಬ್ಬ ಹುಡುಗ ಹೀಗೆ ಬರ್ತಾ ಇದ್ದ ಚಾಣಕ್ಯ, ಅದು ಕೌಟಿಲ್ಯ. ಬರುವಾಗ ಒಂದು ಹುಡುಗ ಒಂದು ಶಫರ್ಡ್ ಒಂದು ದನ ಕಾಯಿ ಕುಯ್ಯು ಕಾಯಿ ಹುಡುಗ ಥರ. ಆ ಹುಡುಗ ಏನು ಮಾಡ್ತಾ ಇದ್ದ? ಒಂದು ಗುಂಡಿಯನ್ನು ತೋಡ್ತಾ ಇದ್ದ. ಚಾಣಕ್ಯ ನೋಡ್ತಾ ಇದ್ದಾನೆ. ಆ ಹುಡುಗ ಒಂದು ಮುಳ್ಳಿನ ಗಿಡದ ಸುತ್ತ ಒಂದು ಮುಳ್ಳಿನ ಗಿಡಕ್ಕಿಂತ ತುಂಬ ದೊಡ್ಡದಾಗಿ ಅಗಲವಾಗಿ ದೂರದಲ್ಲಿ ಗುಂಡಿ ತೋಡ್ತಾ ಇದ್ದ. ಆಗ ಚಾಣಕ್ಯ ಕೇಳ್ತಾನೆ, ಅಲ್ಲಪ್ಪ ಏನು ಕೆಲಸ ಮಾಡ್ತಾ ಇದ್ದೀನಿ ನೀನು? ಯಾತಕ್ಕೆ ಗುಂಡಿ ತೋಡ್ತಾ ಇದ್ದೀನಿ? ಅದಕ್ಕೆ, ಇಲ್ಲ ಬುದ್ಧಿ, ಈ ಮುಳ್ಳು ನನಗೆ ಚುಚ್ಚಿಬಿಡ್ತು ಬುದ್ಧಿ, ಅದಕ್ಕೆ ಗುಂಡಿ ತೋಡ್ಲಿಕ್ಕೆ ಇರ್ತೀನಿ. ಅಲ್ಲೋ ಮಾರಾಯ, ಮುಳ್ಳು ನಿನಗೆ ಚುಚ್ಚಿದ್ರೆ ನಿನ್ನ ಕಾಲಲ್ಲಿರೋ ಮುಳ್ಳನ್ನು ತೆಗೆದು ಹಾಕೋದು ಬಿಟ್ಟು ಗಿಡ ಸುತ್ತ ಏನು ಗುಂಡಿ ತೋಡ್ತಾ ಇದೆಯಾ ಅಂದ. ಆಗ ಅವ ಅಂದ, ಹುಡುಗ, ಈ ಮುಳ್ಳು ನನ್ನ ಕಾಲಲ್ಲಿ ಸ್ವಲ್ಪ ಇರಲಿ, ಯಾಕೆಂದ್ರೆ ಆ ನೋವಿನಿಂದ ನನಗೊಂದು ಪ್ರಜ್ಞೆ ಇರಲಿ. ಏನು ಪ್ರಜ್ಞೆ ಅಂದರೆ, ಈ ನೋವು ಮತ್ತೊಬ್ಬರಿಗೆ ಆಗಬಾರ್ದು, ಅದಕ್ಕೆ ಈ ಮುಳ್ಳಿನ ಗಿಡ ನಾನು ಇಲ್ಲಿಂದ ತೆಗೆದು ಹಾಕಬೇಕು ಅಂತ ತೀರ್ಮಾನ ಮಾಡಿದೆ. ಅದಕ್ಕೆ ಯಾಕೆ ಇಷ್ಟೊಂದು ಕಷ್ಟಪಡ್ತೀಯ? ಒಂದು ಕೊಡ್ಲಿ ತಂದು ಅದನ್ನು ಕಟ್ ಮಾಡು, ಹೊರಟೋಗುತ್ತೆ. ಅದಕ್ಕೆ ಯಾಕೆ ಇಷ್ಟಗಳ ಗುಂಡಿ ತೋಡ್ತಾ ಇದೆಯಾ? ಗಿಡದಿಂದ ಅದೆಷ್ಟೋ ದೂರದಲ್ಲಿ ತೋಡ್ತಾ ಇದೆಯಲ್ಲ. ಅಲ್ಲ ಬುದ್ಧಿ, ಅದ್ರ ರೆಂಬೆ ನೋಡ್ರಿ, ಅದು ಎಷ್ಟು ದಪ್ಪ ಇದೆ. ಅಷ್ಟು ದಪ್ಪದ ರೆಂಬೆ ನಾನು ಕಡಿದ್ರೆ 3 ಪಟ್ಟಾಗಿ ಅದು ಕಸಿ ಆದಂಗಾಗಿ ಚಿಗುರು ಬಿಡ್ತದೆ. ನಾವು ಕಡದಷ್ಟು ಚಿಗುರೋದು ಜಾಸ್ತಿ. ಮಂದಿ ಹಂಗೆ ಕಡಿಬೇಕಂತಂದ್ರೆ ಕಡಿದ್ರೆ ಚಿಗುರು ಬಿಡ್ತಾರೆ. ಅದನ್ನು ಮಾಡಬಾರ್ದು. ಏನು ಮಾಡ್ಬೇಕು ಗೊತ್ತಾ ಬುದ್ಧಿ? ಈ ಗಿಡ ಎಷ್ಟು ದಪ್ಪ ಅದಲ್ಲ, ಅದು ಎಷ್ಟು ದಪ್ಪ ಇದೆ ಅಂತ ನೋಡಿಕೊಂಡು ಅದು ಎಷ್ಟು ದೊಡ್ಡ ಆಳಕ್ಕೆ ಬೇರೆ ಇಳಿದದೆ ಅಂತ ನಂಗೆ ತಿಳಿಯದೆ, ಅದಕ್ಕೆ ಅಷ್ಟೆಲ್ಲ ತೋಡ್ಲಿಕ್ಕತ್ತೀನಿ. ಅದೆಲ್ಲ ಬೇರನ್ನ ನಾನು ಮೂಲ ತೆಗೆದು ಬಿಸಾಡ್ತೀನಿ ಅಂತ ಹೇಳಿ ಆ ಹುಡುಗ ಆ ಬೇರನ್ನು ತೆಗೆದು ಬಿಸಾಡ್ತಾನೆ. ಇವನೇ ಮುಂದೆ ನಂದರನ್ನ ಕೊಲ್ಲಿಕ್ಕೆ ಸಮರ್ಥ ಅಂತ ಹೇಳಿ ಆ ಹುಡುಗನ್ನ ಆರಿಸ್ತಾನೆ ಚಾಣಕ್ಯ. ಚಂದ್ರಗುಪ್ತ ಮೌರ್ಯ ಡೈನಾಸ್ಟಿಯನ್ನ ಕೌಟಿಲ್ಯ ಸೃಷ್ಟಿ ಮಾಡ್ತಾನೆ. ಆದರೆ ಆಮೂಲಾಗ್ರ ಚಿವುಟಬೇಕಾದರೆ ನಿನ್ನ ಜನ್ಮಾಂತರ ಹೋದ ಜನ್ಮದ, ಅದಕ್ಕಿಂತ ಹೋದ ಜನ್ಮ ಮೂಲ ಒಂದು ಅವಿದ್ಯೆ ಅಂತಿದೆಯಲ್ಲ, ಅಜ್ಞಾನ ಅಂತಿದೆಯಲ್ಲ, ಆ ಮುಳ್ಳನ್ನೇ ಕಿತ್ತು ಬಿಸಾಡಬೇಕಾದ್ರೆ ಪ್ರತಿನಿತ್ಯ ಗಂಗೆಯಲ್ಲಿ ಸ್ನಾನ ಮಾಡು ಅಂತ ಹೇಳ್ತಾರೆ. ಗಂಗೆ ತ್ರಿಪಥಗೆ.
ಸ್ವರ್ಗದಲ್ಲಿ ಮಂದಾಕಿನಿಯಾಗಿ, ಭೂಮಿಯಲ್ಲಿ ಭಾಗೀರಥಿಯಾಗಿ, ಪಾತಾಳ ಲೋಕದಲ್ಲಿ ಅವಳು ಭೋಗವತಿಯಾಗಿ, ಭೂಮಿಗೆ ಬಂದದ್ದು ಯಾವಾಗ? ಭೂಮಿಗೆ ಬಂದದ್ದು ಭಗೀರಥನ ಪ್ರಯತ್ನದಿಂದ ಬಂದದ್ದು ಅಲ್ವಾ? ಅದು ಯಾವ ದಿನ? ಜ್ಯೇಷ್ಠ ಶುದ್ಧ ದಶಮಿ. ಜ್ಯೇಷ್ಠ ಮಾಸ ಶುದ್ಧ ದಶಮಿ ದಿವಸ ಬಂದ್ಲು. ನೋಡಿ, ಜ್ಯೇಷ್ಠ ಮಾಸ ಅದು ಒಳ್ಳೆ ಮಳೆಗಾಲದ ಆರಂಭ. ಜ್ಯೇಷ್ಠ ಆಷಾಢ ನೋಡಿ, ಜ್ಯೇಷ್ಠ ಮಾಸ ಮಳೆಗಾಲದ ಆರಂಭ. ಆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿ ದಿವಸ ಭಾಗೀರಥಿ ಧರೆಗೆ ಇಳಿದಿದ್ಲು. ಅವತ್ತೇ ಅವಳು ಬಂದದ್ದು. ನಮ್ಮಲ್ಲಿ ಈಗಲೂ ಒಂದು ಚಾಲ್ತಿಲಿ ಇದೆ. ಏನು ಚಾಲ್ತಿಲಿ ಅಂದರೆ, ಇಲ್ಲಿದೆಯೋ ಎಲ್ಲೋ ಗೊತ್ತಿಲ್ಲ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಚಾಲ್ತಿಲಿದೆ. ಏನು ಚಾಲ್ತಿಲಿ ಇದೆ? ಜ್ಯೇಷ್ಠ ಮಾಸ ಸುಮಾರಾಗಿ ಮಳೆಗಾಲ ಆರಂಭ ಆಗಿರುತ್ತೆ. 1 ಮೇ ಅದು 10 ದಿವಸಗಳ ಕಾಲ ಅದು ಪಾಡ್ಯದಿಂದ ಶುರುವಾಗಿ, ಪಾಡ್ಯ ಪ್ರತಿಪದ ಅಂತ ಬರುತ್ತಲ್ಲ, ಹುಣ್ಣಿಮೆ ಆದಮೇಲೆ ಪ್ರತಿಪದೆಯಿಂದ ದಶಮಿ ತನಕ ಹಗಲಲ್ಲಿ ಮಳೆ ಬರುತ್ತೆ. ಅಂದರೆ ಹಗಲಲ್ಲಿ ಮಳೆ ಬರುತ್ತೆ ಅಂದರೆ ಬಿಸಿಲು ಕೂಡ ಇರುತ್ತೆ. ಬಿಸಿಲು ಇರಬೇಕು, ಮಳೆಯ ತುಂತುರು ಹನಿ ಬರಬೇಕು. ಅದರಲ್ಲಿ ಹೋಗಿ ನಮ್ಮ ಹಿರಿಯರು ಏನಂತಿದ್ರು, ಹೋಗಿ ನೆನೆರೋ ಅಂತ ಅವರೇ ಹೋಗಿ ನೆನೀತಿದ್ರು. ನೆನೆಯೋದು ಸ್ನಾನ ಮಾಡೋದು. ಒಳ್ಳೆ ಬಿಸಿಲಲ್ಲಿ ಮಳೆ ಬರುತ್ತೆ. ಯಾವಾಗ? ಜ್ಯೇಷ್ಠ ಮಾಸದ ಪಾಡ್ಯದಿಂದ ಪ್ರಾರಂಭವಾಗಿ ದಶಮಿ ತನಕ ಹಗಲಲ್ಲಿ ಮಳೆ ಬರುತ್ತೆ. ಮಳೆ ಬರುವಾಗ ಬಿಸಿಲಿರುತ್ತೆ, ಆಗ ಹೋಗಿ ಅದರಲ್ಲಿ ನೆನೆಯಬೇಕು. ಯಾಕೆ ಅಂದರೆ ಆಗ ಬರುವಂಥ ಒಂದೊಂದು ಹನಿಯಲ್ಲೂ ಗಂಗೆಯ ಸನ್ನಿಧಾನ ಉಂಟು. ಇದು ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಸಂಪ್ರದಾಯ. ಆ 10 ದಿವಸಗಳು ಮಾತ್ರ ಆ ಮಳೆ ಬರೋದು. ಆ ಥರ ಬಿಸಿಲು ಮಳೆ ಬರುವಾಗ ಬಿಸಿಲು ಇರಬೇಕು. ಬಿಸಿಲಲ್ಲಿ ಇರುವಾಗ ಮಳೆ ಬರ್ತಾ ಇರಬೇಕು. ಹಾಗಿದ್ರೆ ಗಂಗೆ ಕೆಳಗೆ ಬರ್ತಾ ಇದ್ದಾಳೆ ಅಂತ ಅರ್ಥ. ಆ ಮಳೆಯ ಒಂದು ಸ್ನಾನವೇ ಒಂದು ಆನಂದ. ನಿಜವಾಗಿ ಅವಳು ಆಗ ಬರಲಿಕ್ಕೆ ಶುರು ಆಗಿದ್ದಾಳೆ. ಆಗ ಶುರುವಾದ ಅವಳ ಬರುವಿಕೆ ದಶಮಿಗೆ ಬಂದಿರು. ಆ ದಿವಸನೇ ನಾವು ಕೃಷ್ಣ ಮಠದಲ್ಲಿ ಅನೇಕ ವರ್ಷಗಳ ಕಾಲ ನಮ್ಮ ಗುರುಗಳ ಕೈಯಲ್ಲಿ ಅವರ ಸೇವೆಯಲ್ಲಿ ನಾವಿರುವಾಗ, ಅಥವಾ ಅವ್ರ ಸೇವೆ ನಾವು ಮಾಡ್ತಿದ್ವೋ ನಮ್ಮ ಸೇವೆ ಅವರು ಮಾಡ್ತಿದ್ರೋ ಬಿಡಿ, ಹೋಗು. ಶಿಷ್ಯರೆಲ್ಲ ಗುರುಗಳ ಸೇವೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಶೇವೋ ಗೊತ್ತಿಲ್ಲ. ಈಗಲೂ ಕೃಷ್ಣ ಮಠದ ಒಂದು ಸಂಪ್ರದಾಯ ಇದೆ. ಏನು ಅಂದರೆ, ಜ್ಯೇಷ್ಠ ಮಾಸ ಜೂನ್ ಮಂತ್ ಆ ದಶಮಿಯಲ್ಲಿ ಕೃಷ್ಣ ದೇವರಿಗೆ ಒಂದು ಉತ್ಸವ ಆಗತ್ತೆ. ಶ್ರೀಕೃಷ್ಣನಿಗೆ ಒಂದು ಉತ್ಸವ ಆಗತ್ತೆ. ಆ ಉತ್ಸವ ಮುಗಿದ ಮೇಲೆ ದೇವರನ್ನ ನೇರವಾಗಿ ಪಲ್ಲಕ್ಕಿಲಿ ಕರ್ಕೊಂಡು ತೊಟ್ಟಿಲ ಪೂಜೆಗೆ ಕರ್ಕೊಂಡು ಬರಬೇಕು. ತೊಟ್ಟಿಲ ಪೂಜೆಗೆ ಕರ್ಕೊಂಡು ಬಂದಾಗ ಎಲ್ಲಿ ತೊಟ್ಟಿಲ ಪೂಜೆ ಆಗತ್ತೆ ಅಂದರೆ ತೀರ್ಥ ಮಂಟಪ ಅಂತ ಒಂದು, ಕೃಷ್ಣನ ಮುಂದೆ ಒಂದು ತೀರ್ಥ ಮಂಟಪ ಅಂತಿದೆ. ಅಲ್ಲಿ ತೊಟ್ಟಿಲ ಪೂಜೆ ಪರ್ಯಾಯ ಶ್ರೀಪಾದರು ಮಾಡೋದು. ಅಂದರೆ ಪರ್ಯಾಯ ಅಂದ್ರೇನು? ಶ್ರೀಕೃಷ್ಣನ ಪೂಜಾ ಕೈಂಕರ್ಯವನ್ನು 2 ವರ್ಷಗಳು ವಹಿಸಿಕೊಂಡಿರ್ತಕ್ಕಂತಹ ಮಧ್ವರ ಸನ್ನಿಧಾನವುಳ್ಳಂತಹ ಸ್ವಾಮಿಗಳು ಅಲ್ಲಿ ಕೂತ್ಕೊಂಡು ತೀರ್ಥ ಮಂಟಪದಲ್ಲಿ ಅವನಿಗೆ ಊಂಜಲ ಸೇವಾ ಅಂದರೆ ತೊಟ್ಟಿಲ ಸೇವೆಯನ್ನು ಮಾಡುತ್ತಾರೆ. ಆದರೆ ಆ ಜ್ಯೇಷ್ಠ ಮಾಸದ ಶುದ್ಧ ದಶಮಿ ದಿವಸ ಶ್ರೀಕೃಷ್ಣನಿಗೆ ಉತ್ಸವ ಆಗತ್ತಲ್ಲ, ಚಿನ್ನದ ಪಲ್ಲಕ್ಕಿಯಲ್ಲಿ ದೇವರು ಬಂದು ನೇರವಾಗಿ ಮಧ್ವ ಸರೋವರ ಹತ್ರ ಬರ್ತಾರೆ. ಮಧ್ವ ಸರೋವರದ ಹತ್ರ ಬಂದು ಅವತ್ತು ತೀರ್ಥ ಮಂಟಪದಲ್ಲಿ ತೊಟ್ಟಿಲ ಪೂಜೆ ಆಗೋಲ್ಲ, ನೇರವಾಗಿ ಕರ್ಕೊಂಡು ಬರ್ತಾರೆ. ಎಲ್ಲಿಗೆ? ಭಾಗೀರಥಿ ಗುಡಿಗೆ. ಅಂದರೆ ಮಧ್ವ ಸರೋವರದ ನೈಋತ್ಯದ ಮೂಲೆಗೆ ದೇವರನ್ನ ಕರ್ಕೊಂಡು ಬರ್ತಾರೆ. ಅಷ್ಟೊತ್ತಿಗೆ ಅಲ್ಲೆಲ್ಲ ತೊಟ್ಟಿಲ ಪೂಜೆಗೆ ಬೇಕಾದಷ್ಟು ಅಲಂಕಾರ, ಬಹಳ ಪುಟ್ಟದಾಗಿರ್ತಕ್ಕಂಥ ಜಾಗ. ಆ ಪುಟ್ಟದಾದ ಜಾಗದಲ್ಲಿ ಭಾಗೀರಥಿಯ ದೇವಿಯ ಮುಂದೆಗೆ ಶ್ರೀಕೃಷ್ಣನಿಗೆ ತೊಟ್ಲ ಪೂಜೆ ಆಗತ್ತೆ. ಯಾಕೆ ಅಂದರೆ ಅವತ್ತು ಶ್ರೀಹರಿಯ ಪ್ರೀತಿಯ
ಮಗಳಾಗಿರ್ತಕ್ಕಂತಹ ಜಾಹ್ನವಿಯ, ಗಂಗೆಯ, ಮಂದಾಕಿನಿಯ, ಅಲಕನಂದೆಯ, ಸೀತೆಯ, ಭದ್ರ, ಚಕ್ಷುಷ್ಮತಿ ಎನಿಸಿಕೊಂಡಿದ್ದರು ಪಾಪಹಾರಕಳಾಗಿರ್ತಕ್ಕಂಥ ಗಂಗಾದೇವಿಯ ಜನ್ಮ ದಿನೋತ್ಸವ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಗಂಗಾ, ಹ್ಯಾಪಿ ಬರ್ತ್ಡೇ ಟು ಯು. ಏನ್ರಿ ಇಂಗ್ಲೀಷಲ್ಲಿ ಹೇಳ್ತೀರ, ಏನು ತಪ್ಪಿದೆ ಬೇಡಿ, ಯಾವ ಭಾಷೆ ಆದ್ರೇನು ಭಾವ ಬದಲಾಗದಿದ್ದರೆ ಸಾಕು. ಅಂತಹ ಹ್ಯಾಪಿ ಬರ್ತ್ಡೇಯನ್ನು ಅಲ್ಲಿ ಶ್ರೀಕೃಷ್ಣ ತನ್ನ ಮಗಳ, ಇವತ್ತಿಗೂ ನಮ್ಮ ಮಠದಲ್ಲಿ ನಾವು ಶ್ರಾದ್ದ ಮಾಡೋಲ್ಲ, ಎಲ್ಲ ಮಕ್ಕಳದು ಬರ್ತ್ಡೇನೇ ಮಾಡೋದು. ಯಾಕೆಂದರೆ ಮಕ್ಕಳು ಸಾಯುವುದನ್ನು ತಾಯಿ ನೋಡುವುದಿಲ್ಲ, ಹುಟ್ಟಿದ ಆನಂದವನ್ನೇ ಅನುಭವಿಸ್ತಾ. ಅಂತ ಜಗತ್ತಿನ ತಾಯಿ ಶ್ರೀಕೃಷ್ಣ ತನ್ನ ಮುದ್ದು ಮಗಳು, ಲೋಕವನ್ನು ತೊಳಿಲಿಕ್ಕೆ ಬಂದಿರತಕ್ಕಂಥ ತಾಯಿ ಎನಿಸಿದವಳು, ಪರಮ ಪಾವನ ಮೂರ್ತಿಯವಳು, ಅವಳ ಹುಟ್ಟಿದ ದಿನದಂದು ಶ್ರೀಕೃಷ್ಣನಿಗೆ ತೊಟ್ಟಿಲು ಪೂಜೆ ಜ್ಯೇಷ್ಠ ಶುದ್ಧ ದಶಮಿಯಲ್ಲಿ ಭಾಗೀರಥಿಯ ಗುಡಿಯ ಮುಂದೆಯೇ ಅವನಿಗೆ ತೊಟ್ಟಿಲು ಪೂಜೆ ಆಗತ್ತೆ. ಅದಕ್ಕೆ ಏನಂತ ಕರೆದ್ರು ಅವತ್ತಿನ ದಿವಸಕ್ಕೆ? ದಶಹರ. ದಶಹರ ಅಂತ ಕರೆದ್ರು. ಅಂದ್ರೆ ಜ್ಯೇಷ್ಠ ಶುದ್ಧ ದಶಮಿಗೆ ದಶಹರ ಅಂತ ಹೇಳ್ತಾರೆ. ಇವತ್ತಿಗೂ ಹರಿದ್ವಾರದಲ್ಲಿ ಗಂಗಾ ದಶಹರ ಅಂತಂದು ಬಹುದೊಡ್ಡ ಉತ್ಸವ. ನಂಬ್ತಿರೋ ಬಿಡ್ತಿರೋ ನೀವು, ಗಂಗಾ ದಶಹರ ದಿವಸ ನಾವು ಡೆಲ್ಲಿಯಿಂದ ಹೊರಟ್ರೆ ಮುಂದೆ ನಮ್ಮ ಗಾಡಿ ಅಲ್ಲ ಇರುವೆ ಹೋಗೋಕ್ಕೂ ರೋಡಲ್ಲಿ ಜಾಗ ಸಿಗೋಲ್ಲ. ಕಾವಡಿಯನ್ನು ಹೊತ್ತಿರ್ತಾರೆ ಎಲ್ಲರೂ. ಕಾವಡಿ ಅಂದ್ರೆ ಒಂದು ದೊಡ್ಡ ದಿಮ್ಮಿ ಕೋಲು ಇಲ್ಲಿ ಭುಜದ ಮೇಲೆ ಇರುತ್ತೆ. ತಕ್ಕಡಿಯ ಹಾಗೆ ಒಂದು ಇದನ್ನ ನೆಲವನ್ನು ಹಾಕಿರ್ತಾರೆ. ಅದರಲ್ಲಿ 1, 2, 3, 4, 5 ಕೊಡಗಳನ್ನು ಇಟ್ಟಿರ್ತಾರೆ. ಈ ಕಡೆ ಒಂದು 5 ಕೊಡ, ಆ ಕಡೆ ಒಂದು 5 ಕೊಡ. ಕೆಲವು ವಯಸ್ಸಾದವರು ಒಂದೊಂದು ಕೊಡ ಇಟ್ಕೊಂಡು 100 ಕಿಲೋಮೀಟರ್, 200 ಕಿಲೋಮೀಟರ್, 500 ಕಿಲೋಮೀಟರ್ ನಡ್ಕೊಂಡ್ ಬಂದಿರ್ತಾರ. ನಡ್ಕೊಂಡು ಅದಕ್ಕೆ ಕಾವಡಿ ಅಂತ ಹೇಳ್ತಾರೆ. ಕಾವಡಿ, ಅಭಿ ಕಾವಡಿ ಚಲ್ ರಹಾ ಹೈ, ಅಭಿ ಕಾವಡಿ ಚಲ್ ರಹಾ ಹೈ ಅಂದ್ರೆ ನಡ್ಕೊಂಡು ಬರ್ತಾರೆ, ಓಡ್ಕೊಂಡು ಬರ್ತಾರೆ. ಜಯ ಹರ ಹರ ಗಂಗೆ, ಹರ ಹರ ಗಂಗೆ, ಹರ ಹರ ಗಂಗೆ, ಹರ ಹರ ಗಂಗೆ ಅಂತ ಹೇಳಿ ಆ ಗಂಗಾ ಎನ್ನುವ ಶಬ್ದ ಆಕಾಶವನ್ನು ಮುಟ್ಟುವಷ್ಟು ವೃದ್ಧರು, ವಯಸ್ಸಾದವರು, ಬಾಲಕರು, ಯುವಕರು, ಮಧ್ಯಮ ವಯಸ್ಸಿನವರು ಎಲ್ಲ ಗಂಗಾ ಕಾವಡಿಯನ್ನು ಹೊತ್ತುಕೊಂಡು ಬರ್ತಾರೆ. ಎಲ್ಲಿಗೆ ಬರ್ತಾರೆ? ಹರಿದ್ವಾರಕ್ಕೆ ಬರ್ತಾರೆ. ಆವತ್ತಿನ ದಿವಸ ನಿಮಗೆ ಗಂಗಾ ಕಾಣಿಸ್ತಾಳ, ಬರೀ ತಲೆ ಅಷ್ಟೇ ಕಾಣ್ತಾ ಇರುತ್ತೆ. ಯಾವ ಆಪತ್ತು ಆಗಲ್ಲ ನೋಡಿ. ಎಲ್ಲರೂ ಗಂಗೆಯನ್ನು ಭರ್ತಿ ಮಾಡಿಕೊಂಡು ಮತ್ತೆ ಪುನಃ ನಡ್ಕೊಂಡು ಹೋಗಿ ಆ ಗಂಗೆಯನ್ನು ವರ್ಷಕ್ಕೆ ಬೇಕಾಗುವಷ್ಟು ಗಂಗೆಯನ್ನು ಮನೆಯಲ್ಲಿ ಅವರು ಸಂಗ್ರಹ ಮಾಡಿಟ್ಕೊಳ್ತಾರೆ. ನಾವು ಏನು ಮಾಡಿಟ್ಕೋತೀವಿ? ಜನ್ಮಾಂತರಕ್ಕೆ ಬೇಕಾದಷ್ಟು ಕಾವಡಿಯನ್ನು ಹೊತ್ಕೊಳ್ತೀವಿ. ಯಾವ ಕಾವಡಿ? ಅದು ಅಹಂಕಾರದ ಕಾವಡಿಯನ್ನು ಹೊತ್ತು ನಾನು, ನಂದು, ನಿಂದು, ನಂದು ಅಂತ ಹೇಳಿ ಜನ್ಮಕ್ಕೂ ಸಾಕಾಗಲ್ಲ. ಅಷ್ಟು ಕಸ ತಿಪ್ಪೆಯಷ್ಟು ಪಾಪ ಹೊತ್ಕೊಂಡು ಬರ್ತೀವಿ. ನೋಡ್ಬೇಕು ನೀವು ಹೋಗಲಿ. ಗಂಗಾ ದಶಹರ. ಗಂಗಾ ದಶಹರ ಅಂದ್ರೇನು? ಈಗ ಮೈಸೂರಲ್ಲಿ ದಸರಾ ಅಂತ ಮಾಡಿ ನೋಡಿ. ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತಂದು ಹಾಡಿಲ್ವ? ಅದು ಮೈಸೂರು ದಸರಾ ಅಂತಂದು ಉಂಟಲ್ಲ, ನವರಾತ್ರಿ ಪರ್ವಕಾಲದಲ್ಲಿ ಅದಕ್ಕೆ ದಸರಾ ಅಂತ ಕರೀತೇವಲ್ಲ. ಇದು ನಿಜವಾಗಿ ದಸರಾ ಅಲ್ಲ, ಇದು ದಶಹರ. 5 ಕರ್ಮೇಂದ್ರಿಯಗಳು. ಕರ್ಮೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ಇದೆಲ್ಲ ಕರ್ಮೇಂದ್ರಿಯಗಳು. 5 ಜ್ಞಾನೇಂದ್ರಿಯಗಳು. ಏನು? ಕಣ್ಣು ನೋಡಲ್ಲ, ಕಣ್ಣಿನ ಒಳಗೆ ಮತ್ತೊಂದು ಕಣ್ಣಿದೆ, ಅದು ನೋಡುತ್ತೆ. ಕಿವಿ ಕೇಳೋಲ್ಲ, ಕಿವಿಯ ಒಳಗೆ ಮತ್ತೊಂದು ಕಿವಿದೆ, ಅದು ಕೇಳುತ್ತೆ. ಅದೆಷ್ಟೋ ಜನಕ್ಕೆ ಕಣ್ಣಿರುತ್ತೆ ನೋಡಿ, ಕಣ್ಣು ಕಾಣಿಸ್ಕೊಳ್ಳ ಅವ್ರಿಗೆ. ಮೇಲಿನ ಕಿವಿನೂ ಇರುತ್ತೆ, ಕಿವಿನೇ ಕೇಳಿಸಲ್ಲ. ಇದೇ ಕಿವಿ ಕೇಳೋದಾಗಿದ್ರೆ, ಇದೇ ಕಣ್ಣು ಕಾಣೋದಾಗಿದ್ರೆ ನೋಡ್ಬೋದಿತ್ತು, ಕೇಳ್ಬೋದಿತ್ತು. ಆದರೆ ಒಳಗೊಂದು ಜ್ಞಾನೇಂದ್ರಿಯ ಅಂತಿದೆ, ಅದು 5 ಪಂಚ ಇಂದ್ರಿಯ ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. ಇದರ ಅಜ್ಞಾನವನ್ನು ದಶಹರ. ಹರ ಅಂದ್ರೆ ಹರತೀತಿ. ಯದ್ಯಪಿ ದಶಹರ ಅಂತಂದ್ರೆ ಇದರ ನಿಜವಾದ ಅರ್ಥ ದಸರಾ ಅಂತ ಆಗಿ ಹೋಯ್ತು. ದಸರಾ ಅಲ್ಲ, ದಶಹರ. ನವರಾತ್ರಿಯ ಪರ್ವಕಾಲವೂ ಅಷ್ಟೇ. ಈಗ ಅದನ್ನು ವಿಷಯ ತೆಕ್ಕೊಂಡು ಕೂತ್ರೆ ಗಂಗಾ ಪ್ರವಚನ ಮುಗಿಯೋದೇ ಇಲ್ಲ. ನವರಾತ್ರಿ ಅಂದ್ರೆ 9 ರಾತ್ರಿ. ನವ ಬೆಳಗ್ಗೆ ಅಂತಿಲ್ಲ ನೋಡಿ. ನಿಜವಾಗಿ ಹಬ್ಬ ಇರೋದು 9 ದಿವಸ. 9 9
9 18 8 1 9 9 27 7 2 9 9 4 36 6 3 9 9 ಮುಂದೆ ಮಗ್ಗಿ ಬರಲ್ಲ, ಎಲ್ಲ ಎಣಿಸಿದ್ರೆ 9 ಇರುತ್ತೆ. ಅಂದ್ರೆ ನವರಾತ್ರಿಯಲ್ಲಿ, ಅಂದ್ರೆ ನಮ್ಮ ಜೀವನದ 9 ಅಂಗಗಳಲ್ಲಿ 9 ರಾತ್ರಿಯನ್ನ ಕಳಿತೇವೆ ನಾವು. ಬೇಡವದ್ದನ್ನ ನೋಡ್ತೇವೆ, ಬೇಡದ್ದನ್ನ ಕೇಳಿಸ್ಕೊಳ್ತೀವಿ, ಏನೇನು ಹುಚ್ಚುತನ ಎಲ್ಲ 9 ನವದ್ವಾರಗಳಲ್ಲಿ ಮಾಡುವ ಹೊಲಸಾಟಗಳು. ಇದರ ಹರ, ಅದಕ್ಕೆ ದಸರಾ. ಅದು ಮೈಸೂರು. ಅದೇ ಮೈಸೂರಲ್ಲೇ ದಸರಾ ಮಾಡ್ತಾರೆ. ಎಲ್ಲ ಮೈಸೂರಲ್ಲೇ ನಿಜವಾಗೂ ದಸರಾ ಚಂದ, ಬೇರೆ ಊರಲ್ಲಿ ಚೆನ್ನಾಗಿರಲ್ಲ ಅಂತಿಲ್ಲ. ಮೈಸೂರಿನ ಇಮಿಟೇಷನ್ ಅಷ್ಟೇ. ಯಾಕೆ ಮೈಸೂರು? ಮೈ ಅಂದ್ರೇನು? ನಮ್ಮ ಶರೀರ. ಸೂರು ಅಂದ್ರೆ ಸೂರ್ಯ ಅಂದ್ರೆ ಸೂರಿಕೊಂಡು ಹೋಗುವುದು. ನಮ್ಮ ಮೈಯಲ್ಲಿರ್ತಕ್ಕಂಥ ಅಜ್ಞಾನವನ್ನು ಸೊರೆದು ಸೂರಿ ಹೋಗುವಂತ ಮೈಸೂರು. ಅದಕ್ಕೆ ನೋಡಿ, ಮೈಸೂರು ವಿಶೇಷವಾಗಿರ್ತಕ್ಕಂಥ ಊರು. ಏನು ಊರದು? ನಮ್ಮ ಭಾರತದ ಕರೆನ್ಸಿ ಅಂತ ಲಕ್ಷ್ಮೀ ದೇವಿ ಇದ್ದಾಳಲ್ಲ, ಅದು ಪ್ರಿಂಟ್ ಆಗೋ ಜಾಗ, ಲಕ್ಷ್ಮೀ ಸ್ಥಾನ. ನೋಡಿ, ಮೈಸೂರು ಮಲ್ಲಿಗೆ, ಮೈಸೂರು ಪಾಕು, ಮೈಸೂರು ಸಿಲ್ಕು, ನಮ್ಮ 3 ವಿಷಯಗಳನ್ನು ಅದು ತಲೆಯಲ್ಲಿ ಒಳ್ಳೆ ಪರಿಮಳ, ಅಂದ್ರೆ ಒಳ್ಳೆ ಬುದ್ಧಿ ಕೊಡ್ತು. ನಾಲ್ಗೆಲ್ಲಿ ಒಳ್ಳೆ ಸಿಹಿ, ಮೈಸೂರು ಪಾಕು ಒಳ್ಳೆ ಮಾತಾಡುವಂತ ಅರ್ಥ. ಮೈ ಮೇಲೆ ನವಿರಾಗಿರ್ತಕ್ಕಂತಹ ಮೈಸೂರು ಸಿಲ್ಕು ಅಂದ್ರೆ ನೀನು ಯಾರಿಗೋ ಹರ್ಟ್ ಮಾಡ್ತಕ್ಕಂಥ ಹಾರ್ಡ್ ಆಗಂತ ಚರ್ಮನಿಂದ ಆಗಬಾರ್ದು ಅಂತ ಏನೋ ಇರಬಹುದು ಅಂತ ಕಾಣುತ್ತೆ. ಮೈಸೂರು ದಸರಾ ಅಲ್ಲ, ಮೈಸೂರು ದಶಹರ ಆಗಬೇಕಾಗಿತ್ತು. ಶಾಸ್ತ್ರೀಯವಾಗಿ ಇದು ದಸರಾ ಅನ್ನಬಾರ್ದು, ದಶಹರ. ಯದ್ಯಪಿ ದಶಹರ ಹೋಗಿ ಈಗ ದಸರಾ ಆಗಿದೆ. ದಶಹರ ಅಂದ್ರೆ ಏನು? 10 ಹರ, 10 ತೆಗೆದು ಬಿಡುತ್ತೆ. ಯಾವುದದು 10? 10 ರೀತಿಯ ಪಾಪಗಳನ್ನ ಹರಣೆ ಮಾಡುವ ದಿನಕ್ಕೆ ದಶಹರ ಅಂತ ಅರ್ಥ. ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಪ್ರತಿ ಕ್ಷಣ 10 ರೀತಿಯ ಪಾಪಗಳು ನಡೀತದೆ. ಯಾವುದದು? ಕಾಯಿಕ, ವಾಚಿಕ ಮತ್ತು ಮಾನಸಿಕ. ಹಾಗೆ ಹೋಯ್ತು ನೋಡಿ. ಕಾಯಿಕ ಅಂದ್ರೆ ಏನು? ದೇಹದಿಂದ. ವಾಚಿಕ ಅಂದ್ರೆ ಏನು? ಮಾತಿನಿಂದ, ಶಬ್ದಗಳಿಂದ. ಮಾನಸಿಕ ಅಂದ್ರೆ ಏನು? ಮನಸ್ಸಿನ ಒಳಗೆ ಮಣೆ ಹಾಕೋದು. ಇಂತಹ 10 ರೀತಿಯ ಪಾಪಗಳು ತೊಳೆದು ಯಾವತ್ತು ಹೋಗುತ್ತೋ, ಯಾವ ದಿನ ಹೋಗುತ್ತೋ ಅದಕ್ಕೆ ದಶಹರ ಅಂತ ನಮ್ಮ ಹಿರಿಯರು ಕರೆದರು. ಏನದು 10 ರೀತಿಯ ಪಾಪಗಳು? ಒಂದು ಉಂಟಲ್ಲ ಪಾಪ, ಮೊದಲನೇದು ಕಳ್ಳತನ. ಇದು ದೈಹಿಕವಾದ, ನಾನು ದೈಹಿಕವಾಗಿರ್ತಕ್ಕಂಥ ಕಶ್ಮಲಗಳನ್ನು ಹೇಳುತ್ತೇನೆ. ಯಾವುದದು? ಮೊದಲನೇದು ಕಳ್ಳತನ. ನಾನೀಗ ಹೇಳ್ತಿರೋದು ದೈಹಿಕ. ನಂಬರ್ 1 ದೈಹಿಕ ಅಂತ ಹೇಳಿದ್ದೆ. 2ನೇದು ವಾಚಿಕ, 3ನೇದು ಮಾನಸಿಕ. ಈಗ ಮೊದಲನೇದು ನಂಬರ್ 1 ದೈಹಿಕಕ್ಕೆ ತಗೊಳ್ಳೋಣ. ಕಳ್ಳತನ, ಪರದ್ರವ್ಯ ಅಪಹಾರ. ಇನ್ನೊಬ್ಬರು ಸೊತ್ತಿಗೆ ಕಣ್ಣು ಹಾಕೋದು. ಬರೀ ಹಾಕೋದಲ್ಲ ರೀ, ಎಬ್ಸೆ ಬಿಡೋದು, ತೆಗೆದೇ ಬಿಡೋದು. ಕಣ್ಣಿಂಗ್ ಬಿತ್ತ ಇಲ್ಲ, ಅದೇ ಕಣ್ಣು ಬಿತ್ತ ಇಲ್ಲ, ಆ ವಸ್ತುವಿನಿಂದ ಎಬ್ಬಿಸ್ಬಿಡೋದು. ಅದಕ್ಕೇನಂತಾರೆ ಗೊತ್ತಾ? ದರೋಡೆ ಅಂತಾರೆ. ಅಂತಹ ದರೋಡೆ, ಕಳ್ಳತನ ಇದೆಯಲ್ಲ, ಅಂತೂ ಏನೇ ಇರಲಿ, ಇನ್ನೊಬ್ಬರು ಸ್ವತ್ತನ್ನ ಅಪಹಾರ ಮಾಡೋದಿದೆಯಲ್ಲ, ಪರದ್ರವ್ಯ ಅಪಹಾರ, ಇದು ಕಾಯಿಕ ಪಾಪ. ಆ ಕಾಯಿಕ ದೈಹಿಕ ಪಾಪ. ದೈಹಿಕ ಪಾಪದಲ್ಲಿ ನಂಬರ್ 2 ಯಾವುದು ಅಂದ್ರೆ ಹಿಂಸೆ, ವಯಲಿನ್. ನಾನ್ ವಯಲಿನ್ ಅಲ್ಲ, ವಯಲಿನ್. ಯಾವ ರೀತಿಯ ಹಿಂಸೆ? ವಯಲಿನ್ ಅನ್ಬಿಟ್ರಲ್ರಿ, ನಾನ್ ವಯಲಿನ್ ಅಂತೀವಿ. ವಯಲಿನ್ ಹಿಂಸೆ. ವಯಲಿನ್ ನುಡಿಸೋಲ್ಲ, ಪೆಟಿಲ್ ಕೊಯ್ದು ಏನ್ ಕೊರಿತೀಯೋ ಮಾರೆ, ಅದು ಒಂದು ಹಿಂಸೆನೇ ಬಿಡಿ. ಯಾವ ರೀತಿಯಾದ ಹಿಂಸೆ? ಅದರಲ್ಲೂ 2 ಬಗೆ ಉಂಟು. ವಿಹಿತ ಹಿಂಸೆ ಅಂತ ಒಂದು ಬಗೆ, ಅವಿಹಿತ ಹಿಂಸೆ ಅಂತ ಒಂದು ಬಗೆ. ವಿಹಿತ ಹಿಂಸೆ ಅಂದ್ರೆ ಹಿಂಸೆ ಅದು. ಅವಿಹಿತ ಹಿಂಸೆ ಅಂದ್ರೆ ಹಿತವಾಗಿರ್ತಕ್ಕಂಥ ಹಿಂಸೆ.
ಹಿತವಾದ ಹಿಂಸೆ ಅದು. ಆದರೆ ನಮ್ಮ ಶಾಸ್ತ್ರ ಹಿತವಾದ ಹಿಂಸೆಗೆ ಅವಕಾಶ ಕೊಟ್ಟಿದ್ದಾರೆ ಶಾಸ್ತ್ರಕಾರರು. ಏನ್ರಿ ಅದು? ಅಹಿತ ಹಿಂಸೆಗೆ ಅವಕಾಶ ಕೊಟ್ಟಿಲ್ಲ. ಅಹಿತ ಹಿಂಸೆಗೆ ಶಾಸ್ತ್ರದಲ್ಲಿ ಅವಕಾಶವೇ ಇಲ್ಲ, ಕೊಟ್ಟಲಿಲ್ಲ. ಯಾವುದು ಶಾಸ್ತ್ರದಲ್ಲಿ ಅಹಿತ ಹಿಂಸೆ ಅಂದ್ರೆ ಏನು? ಈಗ ಒಂದ್ ಕಡೆ ನಾನು ಜಪ ಮಾಡಕ್ ಕೂತಿದ್ದೀವಿ, ಸುಮ್ಮನೆ ಜಪ ಮಾಡ್ತಾ ಇದೀವಿ, ಯಾವುದೋ ಒಂದು ಜಪ. ಇದ್ದಕ್ಕಿದ್ದಾಗೆ ಒಂದು ದೊಡ್ಡ ಇರುವೆ ಬಂತು, ಕಟ್ಟಿರುವೆ ಅಂತ ಹೇಳಿದ್ವಿ. ಅದು ಸುಮ್ಮನೆ ಬಂತು, ನಮ್ಮ ಮುಂದೆ ಹೋಗ್ತಾ ಇದೆ ಅಷ್ಟೇ. ಅದಕ್ಕೆ ಛಟ್ ಅಂತ ಹೊಡೆದು. ಯಾವುದರಿಂದ? ಅಲ್ಲಿ ಆಚಮನ ಮಾಡೋ ತಟ್ಟೆ ಇದೆಯಲ್ಲ, ಆ ತಟ್ಟೆ ತಗೊಂಡೇ ಹೊಡೆದು. ಇಲ್ಲ ಸಂಧ್ಯಾವಂದನೆ ಮಾಡೋ ತೀರ್ಥ ತಗೊಂಡು ಅದು ತಲೆ ಮೇಲೆ ಹಾಕೋದು. ಇಲ್ಲ ಸಂಧ್ಯಾವಂದನೆ ಮಾಡುವಂತಹ ಸೌಟ್ ಇರುತ್ತಲ್ಲ, ಸೌಟ್ ಅಂದ್ರೆ ಹುಳಿ ಬಡಿಸೋ ಸೌಟ್ ಅಲ್ಲ, ಅದಕ್ಕೆ ಉದ್ಧರಣೆ ಅಂತ ಹೇಳ್ತಾರೆ. ಅದಕ್ಕೆ ಸೌಟು, ಚಿಕ್ಕ ಸೌಟು ಅಂದ್ರೆ ಉದ್ಧರಣೆ ಅಂದ್ರೆ ನಿನ್ನನ್ನು ಉದ್ಧರಿಸುವಂತ ಒಂದು ಬಟ್ಟಲು, ಜನ್ಮಾಂತರ ಪಾಪಗಳನ್ನು ಹೋಗಲಾಡಿಸುವಂತ ಆಚಮನದ ಒಂದು ಸೌಟ್. ಅದನ್ನು ತಗೊಂಡು ಅದು ಕುತ್ತಿಗೆ ಕೊಯ್ಯೋದು. ಕಾಲು 3 ಕಾಲು ಅದನ್ನು ಚೇಂಜ್ ಮಾಡೋದು. ಇದು ಕೆಟ್ಟ ಹಿಂಸೆ, ಇದು ಅಹಿತ ಹಿಂಸೆ. ಇದನ್ನ ಮಾಡಬಾರ್ದು. ಮತ್ತೆ ವಿಹಿತ ಹಿಂಸೆ ಅಂತಂದಿದೆ, ಅದು ಮಾಡಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಯಾವುದು ವಿಹಿತ ಹಿಂಸೆ? ಜಪ ಕೂತ್ಕೊಳ್ಳಿ, ಧ್ಯಾನ ಮಾಡ್ತಾ ಇದ್ದೀವಿ, ಒಂದು ಸೊಳ್ಳೆ ಬಂತು, ಅದು ನಮ್ಮ ಮೈ ಮೇಲೆ ಕೂತ್ಕೋತು. ಅಪ್ಪ ಶಾಸ್ತ್ರ ಹೇಳಿದೆ ಇದನ್ನು ಕೊಲ್ಲಬೇಡ, ಕಚ್ಚಿಸ್ಕೊ. ಯಾರು ಬೇಡಂದ್ರು? ಅವಾಗ ಏನ್ ಮಾಡ್ತಾರೆ ಗೊತ್ತಾ? ಅಂತ ಹೊಡಿತಾರೆ, ಹಿಂಗಂತ. ಪಾಪ ಸೊಳ್ಳೆ ಸತ್ತೋಯ್ತು, ಹಿಂಸೆ ಆಯ್ತಲ್ವಾ? ಓಹೋ, ಅದು ವಿಹಿತ ಹಿಂಸೆ, ಅದನ್ನ ಮಾಡಬಹುದು ಅಂತ ಹೇಳಿ. ನಾನಂತೂ ಅದನ್ನ ಯಾವ ಸೊಳ್ಳೆನೂ ಹೊಡಿಲಿಲ್ಲ ಬಿಡಿ, ಯಾವ ಸೊಳ್ಳೆನೂ ಇಲ್ಲಿ ತನಕ ಹೊಡಿಲಿಲ್ಲ. ಸುಮ್ಮನೆ ನಾನು ಹೊಡೆದ್ರು, ನಿನ್ನ ಹೊಡೆದ್ರು ಅಂತ ಪಾಪ ಯಾರ್ಯಾರೋ ಹೇಳ್ಕೊತಿರ್ತಾರೆ. ನಾನು ಯಾಕೆ ಹೊಡೆಯಕ್ಕೆ ಹೋಗಲಿ? ಅವ್ರ್ಯಾಕೆ ನನ್ನ ಹತ್ರ ಹೊಡೆಸ್ಕೋಬೇಕು? ಬಂದು ಹೊಡೆಸ್ಕೊಂಡ್ರೆ ನಾನು ಹೊಡಿದೆ ಬಿಡೋದು. ಒಳ್ಳೆ ಕಥೆ ಇದು, ಚೆನ್ನಾಗಿದೆ. ವಿಹಿತ ಹಿಂಸೆಗೆ ಅವಕಾಶವಿದೆ ಶಾಸ್ತ್ರದಲ್ಲಿ. ಇದೇನು ಅಂತಂದ್ರೆ, ಜಪ ತಪ ಮಾಡುವಾಗ ಸೊಳ್ಳೆ ಬಂದು ಕಡಿದ್ರೆ ಛಟ್ ಅಂತ ಹೊಡಿ. ಒಳ್ಳೆ ದೀಪ ಹಚ್ತಾ ಇರ್ತೀವಿ ದೇವರಿಗೆ, ಮಗ ಬಂದು ಜೋರಾಗ ಸೆರಗ್ ಎಳಿತಾರೆ, ಛಟ ಅಂತ ಕೆನ್ನೆ ಹೊಡಿ, ಏನು ತಪ್ಪಿಲ್ಲ. ನಾನೆಂದು ಸೊಳ್ಳೆ ಹೊಡಿಲಿಲ್ಲ, ನಮ್ಮ ಸಣ್ಣಪ್ಪಾದಿ ಸೊಳ್ಳೆ ಹೊಡಿದ ಬಿಡೋದೇ ಇಲ್ಲ. ಅವ್ರು ಏನು ಮಾಡ್ತಾರೆ ಗೊತ್ತಾ? ಬ್ಯಾಡ್ಮಿಂಟನ್ ಆಡ್ತಾರೆ, ಶಟಲ್ ಕಾಕ್, ಒಂದು ಬ್ಯಾಟ್ ಇಟ್ಕೊಂಡ್ಬರ್ತಾರೆ, ಛಟ್ 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 ಛಟ್. ಅವ್ರು ಮಾಡೋ ಜಪಕ್ಕೆ ಜಪಮಾಲೆ ಬೇಕಾದ್ದೇ ಇಲ್ಲ. ಎಷ್ಟು ಸೊಳ್ಳೆ ಸತ್ತಿದೆಯೋ ಅಷ್ಟು ಜಪ ಆಗಿದೆ. ಒಳ್ಳೆ ಬ್ಯಾಡ್ಮಿಂಟನ್ ಆಡ್ತಾರೆ. ಅದು ಅವಿಹಿತ ಹಿಂಸೆ. ಹಿಂಸೆಯಲ್ಲಿ 2 ವಿಧ ಬಂತು. ಹಿಂಸೆಯನ್ನು ವಿಹಿತ ಹಿಂಸೆ ಅಂದ್ರೆ, ಇನ್ನೊಂದು ವಿಹಿತ ಹಿಂಸೆ ಯಾವುದದು? ಅವಿಹಿತ ಹಿಂಸೆ ಯಾವುದು? ಅವಿಹಿತ ಹಿಂಸೆ ಅಂದ್ರೆ ಸುಮ್ಮನೆ ಸಾಯಿಸೋದು. ವಿಹಿತ ಹಿಂಸೆ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದೆ ಸೋಮಯಾಗ ಅಂತ ಒಂದಿದೆ. ಬೇಕಾದಷ್ಟು ಸೋಮಯಾಗ ಅಂತಿದೆ, ಆಮೇಲೆ ಇದು ಅಶ್ವಮೇಧ ಯಾಗ ಅಂತ ಎಲ್ಲ ಇದೆ. ಅದರಲ್ಲಿ ಪಶು ಬಲಿಗಳಿದೆ. ಒಂದು ಆಡನ್ನು ತಂದು ಒಂದು ಯೂಪಸ್ತಂಭಕ್ಕೆ ಕಟ್ಟಿ, ಅದು ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳಿದೆ. ಅದರಲ್ಲಿ ಪಶುವಿನ ವಧೆ ಆಗತ್ತೆ. ಇದು ಯಾವ ಹಿಂಸೆ? ಇದು ವಿಹಿತ ಹಿಂಸೆ. ಶಾಸ್ತ್ರದಲ್ಲಿ ಹೇಳಿದರೆ ಇದನ್ನು ಮಾಡಬಹುದು, ಏನು ತೊಂದರೆ ಇಲ್ಲ. 100 ಜನ ಉಳಿಬೇಕು ಅಂದ್ರೆ ಒಂದು ಹೋದ್ರೆ ಹೋಗ್ಕೊಳ್ಳಿ. ಇಂದ್ರಾಯ ಸ್ವಹ, ಇಂದ್ರ ಯಜ್ಞ ಇದನ್ನ ಇದರಲ್ಲಿ ಅದು ಬರುತ್ತೆ. ಇದು ವಿಹಿತ ಹಿಂಸೆ. ಶಾಸ್ತ್ರದಲ್ಲಿ ಇದಕ್ಕೆ ಅನುಮತಿ ಇದೆ. ಸುಮ್ಮನೆ ಪ್ರಾಣಿಗಳನ್ನ ಕೊಲ್ಲಬಾರದು, ಅದು ಹಿಂಸೆ. ಊಟಕ್ಕಾಗಿ ಕೊಲ್ಲುವುದು ಕೊಲೆ, ಊಟಕ್ಕಾಗಿ ಕೊಲ್ಲುವುದು ಕೊಲೆ. ಯಜ್ಞಕ್ಕಾಗಿ ಕೊಲ್ಲುವುದು ಉದಾತ್ತ ಕೊಲೆ. 2 ಕೊಲೆನೇ, ಆದರೆ ಉದಾತ್ತ ಕೊಲೆ ಇದಕ್ಕೆ ಅರ್ಥ ಇದೆ. ಆ ಊಟಕ್ಕೆ ತಿಂತೀವಲ್ಲ ಅದಕ್ಕೆ ಅರ್ಥ ಇಲ್ಲ. ಸುಮ್ಮನೆ ಕೊಲ್ಲೋದು ಅದು ಅವಿಹಿತ ಹಿಂಸೆ. ಇದು ವಿಹಿತ ಹಿಂಸೆ. ವಿಹಿತ ಹಿಂಸೆಗೆ ಶಾಸ್ತ್ರದಲ್ಲಿ ಸಮ್ಮತಿ ಇದೆ, ಮಾಡಬಹುದು. ಯಾವುದು ವಿಧಿತ ಅಲ್ಲವೋ, ಯಾವುದು ಅಹಿತವಾಗಿರ್ತಕ್ಕಂಥ ಹಿಂಸೆ ಇದೆಯೋ, ಯಾವುದು ದೈಹಿಕವಾಗಿರ್ತಕ್ಕಂಥ ಹಿಂಸೆ ಅನಿಸುತ್ತೋ ಇದು ಮಾಡಬಾರದು. ಇದು 2ನೆಯ ದೋಷ. ಅಂತೂ 2 ಆಯಿತು. ಕಳತನ ಆಯಿತು, ಪರದ್ರವ್ಯ ಅಪಹರಣ, ಅದು 1ನೇದು. 2ನೇದು ಹಿಂಸೆ.
ದೈಹಿಕದ ಹಿಂಸೆಯೊಳಗೆ, ದೈಹಿಕ ಪಾಪದೊಳಗೆ ಎರಡಾಯ್ತು. ಈಗ ದೈಹಿಕ ಪಾಪದಲ್ಲಿ ಮೂರನೇದೊಂದಿದೆ, ಯಾವುದು? ಪರಸಂಗ. ಪರಸಂಗ ಏನು ಪರಸಂಗ ಅಂದ್ರೇನು? ಪರಸಂಗ ಅಂದ್ರೆ ಅರ್ಥ ಇನ್ನೊಬ್ಬರ ಸಂಪರ್ಕ. ಇನ್ನೊಬ್ರು ಅಂದ್ರೆ ಯಾರು? ಒಂದು ಹೆಣ್ಣು. ಹೆಣ್ಣೆ ಆಗಬೇಕು ಅಂತಿಲ್ಲ, ಮತ್ತೇನದು? ಹೆಣ್ಣನ್ನು ಕೂಡಿಸಿ ಇನ್ನೊಬ್ಬರನ್ನ ಮುಟ್ಟಿ 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 ಮಾತಾಡಿಸೋದು. ಸುಮ್ಮನೆ ಮುಟ್ಟೋದು, ಹಿಂಗೆ ಮುಟ್ಟೋದು. ಹೆಂಗ್ ಮುಟ್ಟೋದು? ದೂರದಿಂದ ಮಾತಾಡಿಸಿದ್ರೆ ಆಗಲ್ವ, ಅವ್ರಿಗೇನು ಕೇಳಿಸಲ್ವ, ಕಿವಿ ಇಲ್ವ? ಏನು ಮಾಡೋದು? ಬೆಂತಟ್ಟೋದು, ಕೆನ್ನೆ ಚಿವುಟೋದು, ಭುಜದ ಮೇಲೆ ಸುಮ್ಮನೆ ಕೈ ಹಾಕ್ಬಿಡೋದು, ಆಮೇಲೆ ಗಲ್ಲ ಇಟ್ಬಿಟ್ಟು ಚಿನ್ನು ಅನ್ನೋದು, ಮುಖ ಅಲ್ಲಾಡಿಸಿ ಮಾತಾಡಿಸೋದು, ಅವ್ರನ್ನ ಕೇಳದೆ ಇದೆಲ್ಲ ಮಾಡೋದು. ನೋಡಿ, ಅವ್ರ ಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಎಲ್ಲ ನಿಂತಿರ್ತಾರೆ, ಸ್ವಲ್ಪ ಏನ್ರಿ ಅವ್ರು ಸ್ವಲ್ಪ ಹಿಂಗೆ ನಕ್ರೆ ಪರವಾಗಿಲ್ಲ, ಬೆನ್ನು ತಟ್ರಿ, ಕೈಯು ತಟ್ರಿ, ಕಾಲು ತಟ್ರಿ, ತಲೆನೂ ತಟ್ರಿ. ಸುಮ್ಮನೆ ಬೆನ್ನು ತಟ್ಟಿದ್ರು ಅವ್ರು ನಿಮ್ಮ ಸರಿಯಾಗಿ ತಟ್ತಾರೆ ನೋಡಿ, ಅಲ್ವಾ? ಇನ್ನೂ ಕೆಲವರು ಇರ್ತಾರೆ, ಇದ್ದಕ್ಕಿದ್ದಂಗೆ ಅವ್ರ ಮನೆಗೆ ಹೋಗ್ಬಿಡೋದು. ಮನೆಗೆ ಹೋಗ್ಬಿಟ್ಟು ಅವ್ರ ಗಂಡ ಎಲ್ಲೋ ಹೋಗಿರ್ತಾರೆ, ಬಾಚಿ ತಪ್ಕೊಂಡ್ಬಿಡೋದು. ಅವ್ರ ಹೆಂಡ್ತಿನ ತಪ್ಕೊಂಡು ಫ್ಯಾನಿನ ತನಕ ಎತ್ಬಿಟ್ಟು ಅಬ್ಬಾ 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 ಅಂದ್ಬಿಡೋದು. ನೀವು ಹೇಗಿದ್ದೀರಿ ಅಂತ ಕೇಳೋದು, ಮೇಲಕ್ಕೆ ಎತ್ತಿ ನೀವು ಹೇಗಿದ್ದೀರಿ ಅಂತ ಕೇಳೋದು. ಏನು ಮಾಡ್ಬೇಕ್ರಿ? ಇಂಥದ್ದೆಲ್ಲ ಮಾಡ್ತಾ ಇದಕ್ಕೆಲ್ಲ ರೆಸ್ಪಾನ್ಸ್ ಇಲ್ಲದೆ ಮಾಡ್ತಕ್ಕಂಥ ಇರ್ರೆಸ್ಪಾನ್ಸಿಬಲ್ ಆಕ್ಟಿವಿಟೀಸ್, ಇದು ಉತ್ತಮವಾಗಿರ್ತಕ್ಕಂತಹ ವಿಚಾರ ಅಲ್ಲ. ಪರಸಂಗ ಯಾವುದೇ ವ್ಯಕ್ತಿಯನ್ನಾಗಲಿ ಸುಮ್ಮನೆ ಮುಟ್ಟಬೇಡಿ. ಹೋಗಿ ನನ್ಗೊಂದು ಉದಾಹರಣೆ ಹೇಳ, ಈ ಫ್ಲವರ್ ಶೋ ಅಂತ ಮಾಡ್ತಾರೆ ನೋಡಿ, ಪುಷ್ಪೋದ್ಯಾನಗಳು ಅಂತ ಮಾಡ್ತಾರೆ. ಇನ್ನು ಕೆಲವು ಕಡೆ ಕ್ರಾಫ್ಟ್ಸ್ಗಳಂತ, ಅಂದರೆ ಕರಕುಶಲ ವಸ್ತುಗಳನ್ನು ಎಕ್ಸಿಬಿಷನ್ ಅಂತ ಹೇಳ್ತಾರೆ, ಪ್ರದರ್ಶನಾಲಯ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಅವ್ರು ಮೊದಲೇ ಬೋರ್ಡ್ ಹಾಕಿರ್ತಾರೆ, ಯಾವುದನ್ನು ಮುಟ್ಟಬೇಡಿ ಅಂತ ಹಾಕಿರ್ತಾರೆ. ನೀವು ಸುಮ್ಮನೆ ಮುಟ್ಟು ನೋಡಿ, ನಿಮ್ಮ ವಿಳಾಸ, ಅಲ್ಲಿ ನಮ್ಮ ವ್ಯವಸ್ಥಾಪಕರ ಮ್ಯಾನೇಜ್ಮೆಂಟ್ ಇರ್ತಲ್ಲ, ನಿಮ್ಮ ವಿಳಾಸ ಎಲ್ಲ ಮಾಡಿಬಿಡ್ತಾರೆ, ನಿಮಗೆ ಅಡ್ರೆಸ್ ಇಲ್ಲ ಅಂತ ಮಾಡಿಬಿಡ್ತಾರೆ. ಹುಷಾರ್. ಆದ್ರಿಂದ ಏನು ಮಾಡಬೇಕು? ನೋಡಬೇಕು ಅಷ್ಟೆ. ಏನು ನೋಡಬೇಕು? ಇನ್ನೊಂದ್ರದ್ದನ್ನ ಸಂಗ ಮಾಡಬಾರ್ದು, ಇನ್ನೊಬ್ಬರದ್ದು ಸಂಪರ್ಕ ಮಾಡಬಾರ್ದು. ಅಗತ್ಯ ಇದ್ರೆ ಮಾತ್ರ ಮಾತಾಡಬೇಕು, ಇಲ್ಲ ಅಂದ್ರೆ ಮುಟ್ಲೇಬಾರ್ದು. ಅದನ್ನೇ ನಮ್ಮ ಹಿರಿಯರು ಹೇಳಿದ್ರು, ಯಾರನ್ನು ಇನ್ನೊಬ್ಬರನ್ನು ವ್ಯರ್ಥವಾಗಿ ಮುಟ್ಟಬಾರದು. ಹಾಗಾದ್ರೆ ಇದನ್ನೇ ಅಂದದ್ದು ಪರಸಂಗ. ದೈಹಿಕ ಪಾಪಗಳು ಯಾವುದಾಯ್ತು? ಕಳ್ಳತನ, ಹಿಂಸೆ, ಪರಸಂಗ. ಈ ಪರಸಂಗದ ಗೆಂಡೆ ತಿಮ್ಮ ಅಂತ ಇರ್ತಾರೆ ಕೆಲವು. ಏನು ಪರಸಂಗದ ಗೆಂಡೆ ತಿಮ್ಮ? ಪಟ್ಟದ್ದು ಹೊಡೆದೇ ಬಿಡ್ತಾರ್ರಿ. ಹೇಳೋದ್ ಮುಂಚೆನೆ ಬೆವರು ವಾಸನೆ ಬೇರೆ ಬಂದು ಅಪ್ಕೊಂಡ್ಬಿಡ್ತಾರೆ. ಏನು ಅಪ್ಪುಗೆ ಚಳುವಳಿ. ಅಯ್ಯೋ ರಾಮ, ಈ ಚಳುವಳಿಗೆ ನಮ್ಮನ್ನ ಯಾಕೆ ಸೇರಿಸ್ಕೊಂಡ್ರಿ ನೀವು? ಬಹಳ ಕಷ್ಟ ಇದೆಲ್ಲ. ಪರದ್ರವ್ಯಾಪಹಾರ, ಪರಸಂಗ, ಹಿಂಸೆ, ಇದೆಲ್ಲ ಯಾವುದು? ದೈಹಿಕ ಹಿಂಸೆಯ ಪಟ್ಟಿಯಲ್ಲಿ ಬಂದು ಸೇರುತ್ತೆ. ಅಂದ್ರೆ ಕಾಯಿಕವಾದ ಪಾಪದಲ್ಲಿ ಬಂದು ಸೇರುತ್ತೆ. ಇನ್ನೊಂದಿದೆ ವಾಚನಿಕ ಪಾಪ ಅಂತ. ಕಾಯಿಕ ಪಾಪದ ಎಷ್ಟಾಯ್ತು? ಈ ಮೂರಾಯ್ತಲ್ಲ. ಇದು ವಾಚನಿಕ ಪಾಪ, ಅಂದ್ರೆ ಮಾತಾಡೋದ್ರಲ್ಲಿ, ಮಾತಿನಿಂದ ಮಾಡತಕ್ಕಂಥ ಪಾಪಗಳು ಯಾವುದು ಅಂದ ಬಿಟ್ರೆ ಒಂದು ಉಂಟಲ್ಲ, ಕದಿಯೋದು ಅಂತ ಮೊದಲು ಆಯ್ತಲ್ಲ. ಈಗ ಅದಕ್ಕೆ ಸರಿಯಾಗಿ ಸುಳ್ಳು ಹೇಳೋದು, ಇದು ವಾಚನಿಕ ಪಾಪ. ಏನು ಸುಳ್ಳು ಹೇಳೋದು? ಮಾತಿಂದ ಮಾಡ್ತಕ್ಕಂಥ ಮೊದಲನೇ ದೋಷ ಸುಳ್ಳು ಹೇಳೋದು. ಆಮೇಲೆ ಇನ್ನೊಂದಿದೆ, ಅವರು ಯಾರ ಹತ್ರ ಬರೋದು ಮೊದಲೇ ಟೆನ್ಷನ್ ಆಗಿ. ಅವರು ನಿನ್ನೆ ಇದು ಶ್ರೀಶಾ ಭಟ್ರ ಮನೆ ಹತ್ರ ಹೋಗಿದ್ದೆ, ಅವ್ರು ಸಿಕ್ಕಿದ್ರು. ಇವನು ಧಗ 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 ಮೊದಲೇ ಟೆನ್ಷನ್ನು.
ಏನು ಹೇಳಿ ಅದೇ ಅವನು ಅದೇ ಗೊತ್ತಾಯ್ತಲ್ಲ ಯಾರು ಅದೇ ರೀ ಅಂತ ಕಿವಿಲಿ ಹೇಳೋದು. ಹ್ಞೂ ಏನೇನೀಗ ಏನು ಹೇಳಿದ್ರು ನಿಮಗೆ ಗೊತ್ತಾಗಿದೆ ಅಂತ ಅನಿಸ್ತು ನನಗೆ. ಇಲ್ಲಲ್ಲ ಗೊತ್ತಾಗಿಲ್ಲಲ್ಲ. ಅದಕ್ಕೆ ಅವ್ರು ಹಿಂಗೆ ಹೇಳಿದ್ರು. ಇದಕ್ಕೆ ಚಾಡಿ ಅಂತ ಹೇಳ್ತಾರೆ. ಚಾಡಿ ಹೇಳೋದು ಅಂದರೆ ಕಿವಿಯನ್ನ ಚುಚ್ಚೋದು. ರೀ ಇಲ್ಲಿ ಕಿವಿ ಚುಚ್ಚಿದ್ರೆ ಪರವಾಗಿಲ್ಲ, ಇಲ್ಲಿ ಚುಚ್ಚಿದ್ರೆ ಕೂಡದು. ಯದ್ಯಪಿ ಅದನ್ನು ಮಾಡಲೇಬಾರದು. ನಿಮ್ಮ ಬಗ್ಗೆ ನನ್ನ ಹತ್ರ ಅವ್ರು ಏನು ಹೇಳಿದಾರೆ ಗೊತ್ತಾ? ಹೇಳಬಾರ್ದು ಬಿಡಿ, ಹೇಳಿದ್ರೆ ಇವತ್ತು ಊಟನೇ ಮಾಡಲ್ಲ. ಅವ್ರು ಇನ್ನೊಂದು ಹೇಳಿದ್ದಾರೆ, ಅದನ್ನೇನಾದ್ರು ಕೇಳಿದ್ರೆ ನೀವು ಮನೆ ಬಿಟ್ಟೇ ಓಡಿ ಹೋಗ್ತೀರಿ. ಪಾಪ ಅವನಿಗೆ ಮೊದಲೇ BP ಶುಗರು, ನೆತ್ತಿಗೋ ತಲೆಗೋ ಹೊಡ್ರಿ ಅವ್ನು ಸುಸ್ತಾಗಿ ಬೀಳೋ ಅಷ್ಟು ಮಟ್ಟಿಗೆ ಹೇಳಿದ್ದನ್ನೇ ಹೇಳೋ. ಏನು ಮಾಡಬೇಕು ಗೊತ್ತಾ? ಯಾರಾದರೂ ನೆಗೆಟಿವ್ ಆಗಿ ಏನಾದರೂ ಹೇಳಿದ್ರೆ ಅಲ್ಲಿ ಕೇಳಬೇಕು, ಅಲ್ಲಿ ಬಿಡಬೇಕು, ಬರಬೇಕು. ಅದನ್ನು ತಂದು ಇವ್ರ ಮುಂದೆ ಹೇಳೋದಲ್ಲ. ಅವ್ರ ಮನೇಲೆ ಅವ್ರ ಮನೆ ಊಟದ ಎಲೆಯಲ್ಲಿ ಕತ್ತೆ ಸತ್ತು ಬಿದ್ದಿರುತ್ತೆ. ಮತ್ತೊಬ್ಬರ ಮನೆಯಲ್ಲಿ ಸಣ್ಣ ನೊಣ ಎತ್ತಕ್ಕೆ ಹೋಗ್ತಾರಲ್ಲ, ಅದೇನು ಚೆನ್ನಾಗಿರುತ್ತೆ. ಇಷ್ಟೇ ಹೇಳಲ್ಲ ರೀ, ಅವ್ರೇನೋ ಸ್ವಲ್ಪ ಹೇಳಿರ್ತಾರೆ ಅಂತ ಇಟ್ಕೊಳ್ಳಿ, ಅದಕ್ಕೆ ತಮ್ದೊಂದು ಸ್ವಲ್ಪ ಒಗ್ಗರಣೆ ಹಾಕಿಬಿಡು. ಒಗ್ಗರಣೆ ಛೊಯ್ ಅಂತ ಹಾಕಿ ತಲೆ ಕೆಡಿಸಿ ಅವ್ರನ್ನ ಇವ್ರ ವಿರುದ್ಧ ಕಟ್ಟಿ ಅವರಿಬ್ರಿಗೂ ಹೊಡೆದಾಡೋಕೆ ಒಂದು ಮೈದಾನ ಸೃಷ್ಟಿ ಮಾಡಿ ಅವರು ಥಬ್ಬ ಡಬ್ಬ 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 ಮಕ್ಕಕ್ಕೆ ಹೊಡ್ಕೊಳ್ಳೋದು ನೋಡಿ ದೂರ ನಿಂತ್ಕೊಂಡು ನಗೋದು. ಇದು ಎಂಥದ್ದು? ವಾಚನಿಕ ಹಿಂಸೆ. ಇದನ್ನ ಈ ಪ್ರಸಂಗ ಕೂಡದು. ಇದು ಯಾವುದು? ಬಾಯಿಂದ ಆಗತಕ್ಕಂಥ ಮೂರ್ಖತನ. ಇದನ್ನ ಯಾರು ಮಾಡಬಾರ್ದು. ಇದು ದೊಡ್ಡ ದೋಷ. ಚಾಡಿ ಹೇಳೋದು ಅಂತ ಅಂದ್ರೆ ಅರ್ಥ ಏನು? ಅವ್ರು ಏನೋ ಹೇಳಿರ್ಬಹುದು. ಒಂದು ಪಕ್ಷ ಒಬ್ಬನನ್ನ ತಿದ್ದೋಕ್ಕೋಸ್ಕರ ಒಂದು ಚಾಡಿ ಹೇಳಿದ್ರೆ ಏನು ತಪ್ಪಲ್ಲ. ಆದರೆ ಮನೆನೇ ಮುರಿಯೋಕೆ, ಮನೆನೇ ಬೆಂಕಿ ಹಚ್ಚೋಕೆ ಅವನೇನೋ ಸ್ವಲ್ಪ ಹೇಳಿದ್ರೆ ಅದಕ್ಕೊಂದು ಸೇರಿಸಿ ಹೇಳೋದು. ನನಗೊಂದು ಆಕ್ಸಿಡೆಂಟ್ ಆಗಿತ್ತು. ನಾನು ತುಂಬ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ನನಗೆ. ದೇಶಪಾಂಡೆ ಅಂತ ಒಬ್ಬ ಡಾಕ್ಟ್ರು 2 ರಾಡ್ ಹಾಕಿದ್ರು, ಒಂದು 18 ಬೋಲ್ಟ್ ಹಾಕಿದ್ರು ಎಡಗಾಲ. ಆಗ ಒಬ್ಬರು ಮೇಡಮ್ ಬಂದವ್ರೆ, ಅಯ್ಯೋ ಗುರುಗಳೇ, ಅಪ್ಪಾಜಿ ಹಿಂಗೆ ಆಗೋಯ್ತಾ ನಿಮಗೆ? ಆಯಿತು, ಏನು ಮಾಡಬೇಕೀಗ? ನಿಮ್ಮ ಕಾಲಿನ ಸ್ಥಿತಿ ನೋಡಿದ್ರೆ ಈ ಜನ್ಮದಲ್ಲಿ ನಿಮ್ಗೆ ಓಡಾಡಕ್ತದೆ. ಪಾಪ ಆ ಡಾಕ್ಟ್ರು ನೋಡಿದ್ರೆ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಪಟ ಓಡಾಡ್ತೀರಾ ಅಂತ ಅವ್ರು ನನಗೆ ಹೇಳಿದ್ದಾರೆ. ಇವಮ್ಮ ಹೇಳ್ತಾಳೆ, ಎಷ್ಟು ಒಳ್ಳೆಯವರು ಅಂತ ಕಾಣ್ತೀರಿ ಆಯಿ, ಪಾಪ ಒಳ್ಳೆ ಮನುಷ್ಯ, ಜೀವನದಲ್ಲಿ ಒಂದೂ ಕೆಟ್ಟದ್ದು ಮಾಡಲಿಲ್ಲ, ಪಾಪ ಎಂಥ ದೊಡ್ಡ ಆಕ್ಸಿಡೆಂಟ್ ಆಗೋಗಿದೆ. ಎಷ್ಟು ರೋಡ್ ಹಾಕಿದ್ದಾರೆ? 2 ಒಂದು 20-30 ಬೋಲ್ಟ್ ಹಾಕಿರ್ಬೇಕು ಅಂತ ಕಾಣಿಸುತ್ತೆ. ಒಂದು 20 ವರ್ಷದ ಕೆಳಗೆ ಇಂಕೆ ಒಬ್ರಿಗೆ ಹಾಕಿದ್ರಿ, ಅವರು 5 ವರ್ಷ ಹಂಗೆ ನರಳಿ ಬೆಡ್ ರೀಡನ್ ಆಗಿ ಅದ್ರ ಮೇಲೆ ಎಲ್ಲ ಮಾಡ್ಕೊಂಡು ಸತ್ತೋಗ್ಬಿಟ್ರು. ಪಾಪ ಅಪ್ಪಾಜಿ ಹಿಂಗಾಗಬಾರ್ದಿತ್ತು. ಇಲ್ರಿ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲವ ಸರಿ ಹೋಗುತ್ತೆ ಅಂತ ಹೇಳ್ಯಾರ ಅಂತಂದ್ರು. ಇನ್ನು ನಮ್ಮ ಜೊತೆಗಿದ್ದವ್ರು ಆಯಿಯವರು, ಅದೇನು ದೊಡ್ಡ ವಿಷಯ ಅಲ್ಲ. ಆಯಿ ನಿಮಗೇನು ಗೊತ್ತ? ಆ ಡಾಕ್ಟ್ರು ನಮ್ಮ ಸಂಬಂಧಿಕರು, ಬೇರೆ ಯಾರಲ್ಲ, ನಮ್ಮವನ್ ತಮ್ಮ ಇದ್ದಲ್ಲ, ಆ ತಮ್ಮನ ಮಗ. ಅವ ಏನು ಹೇಳುತ್ತೆ, ಹೋಗಿ ಗುರುಗಳು ಅಂತ ಹೇಳ್ಬಿಡ್ರ, ಯಾಕಂದ್ರೆ ಅವ್ರಿಗೆ ಆಗಿರೋ ಆಕ್ಸಿಡೆಂಟ್ ನೋಡಿದ್ರೆ ಈ ಜನ್ಮಕ್ಕೆ ಕಾಲು ಬರೋದಲ್ಲ, ಮಡ್ಸಕ್ಕೂ ಬರಂಗಲ್ಲ, ಒಂದಾನು ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ ಹೇಳ್ಬಿಟ್ಟಾರ. ಪಾಪ ಅಯ್ಯೋ ಅಪ್ಪಾಜಿ ಎಷ್ಟು ಒಳ್ಳೆಯವರು, ಹಿಂಗಾಗಬಾರ್ದಿತ್ತು. ಇದು ಒಳ್ಳೆ ಹಾರೈಕೆನ ಅಥವಾ ಅಲ್ಲೇ ಎದೆ ಹೊಡ್ಕೊಂಡು ಸಾಯುವಂಥ ಕೆಲಸವಾಯಿತು. ಇದು ಕೂಡ ವಾಚನಿಕ ದೋಷ. ಕೆಲವೊಮ್ಮೆ ಕಹಿ ಸತ್ಯವನ್ನ ಹೇಳಬಾರ್ದು. ಇದಕ್ಕೇನಂತ ಚುಚ್ಚೋದು ಅಂತ ಹೇಳ್ತಾರೆ. ಇದಕ್ಕೆ ಚುಚ್ಚೋದು ಅಂತಲೇ ಹೇಳೋದು ಅಂದ್ರೆ ಅವನ ಬಗ್ಗೆ ಇವನ ಹತ್ರ ಹೇಳೋದು, ಇವನ ಬಗ್ಗೆ ಅವನ ಹತ್ರ ಹೇಳೋದು, ಇಬ್ರಿಗೂ ನೋವನ್ನು ತಂದು ಹಾಕೋದು. ಮನೆ ಊರು ಬಸವಣ್ಣನ ಥರ ತಿರುಗೋದು. ಆ ಮನೆ ಸುದ್ದಿ ಈ ಮನೆಗೆ, ಈ ಮನೆ ಸುದ್ದಿ ಆ ಮನೆಗೆ. ಅದೆಲ್ಲ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ ನಡೀತಾ ಇರ್ತದೆ. ಮನೆಗೆ ಹೋಗೋಕ್ಕಾಗಲ್ವಾ? ಸೀಲ್ ಡೌನ್ ಆಗಿರುತ್ತಾ? ತಗೊಳ್ಳೋದು ಫೋನ್, ವಾಟ್ಸಪ್ಪಲ್ಲಿ ಮಾಡೋದು. ಹೌದಾ? ಎಲ್ಲ ಹೋಗಿದ್ದಾರೆ? ಮೊನ್ನೆ ತಾನೇ ಇಲ್ಲೇ ನೋಡಿದೆ, ಶ್ರೀಶಾ ಭಟ್ರ ಮನೆ ಹತ್ರ ಇದ್ರು ಅವರು.
ಇದೊಂದು ಎಕ್ಸ್ಟ್ರಾ. ಮತ್ತೆ ಇಂಥದ್ದೆಲ್ಲ ಕಿವಿ ಚುಚ್ಚೋದು ಅಂತಲೇ ಹೇಳ್ತೇವೆ. ಕಿವಿ ಚುಚ್ಚಿದಾಗ ನಮಗೆ ನೋವಾಗಲ್ವಾ? ನೋವಾಗುತ್ತೋ ಇಲ್ಲ? ಅದೇ ರೀತಿ ಇವನ ಬಗ್ಗೆ ಅವನ ಹತ್ರ ಹೇಳಿದ್ರೆ, ಅವನ ಬಗ್ಗೆ ಇವನ ಹತ್ರ ಹೇಳಿದ್ರೆ ಅದಕ್ಕೆ ಕಿವಿ ಚುಚ್ಚೋದು ಅಂತ ಹೇಳ್ತಾರೆ, ಕಿವಿ ಕಚ್ಚೋದು ಅಂತ ಹೇಳ್ತಾರೆ. ಅವನು ಯಾಕೆ ಹೇಳ್ದ ಇವನ ಬಗ್ಗೆ? ಯಾರ ಬಗ್ಗೆ ಯಾರೋ ಹೇಳ್ತಾರೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಪ್ಪ ಅಂತ ಹೇಳ್ತಾರೆ. ಅಷ್ಟು ಎಚ್ಚರಿಕೆಯಿಂದ ಇದ್ರೆ ಸಾಕು. ತಗೊಂಡೋಗಿ ತನಗೆ ಎಚ್ಚರಿಕೆ ತಪ್ಪಿದೆ ಅಂತ ಹೇಳಿ ಊರ್ನವ್ರಿಗೆಲ್ಲ ಅನಾಸ್ತೇಶಿಯಾ ಕೊಡುವಂಥ ಹುಚ್ಚುತನದ ಈ ಮೂರ್ಖರು ಮಾಡೋದೆಲ್ಲ, ಈ ವಿನೋದದ ಕೆಲಸ ಇದೆಯಲ್ಲ, ಇದು ದುರಂತ. ಇಂಥದ್ದನ್ನ ಅವನ ವಿರುದ್ಧ ಇವನನ್ನು ಎತ್ತಿ ಕಟ್ಟಿ, ಇವನನ್ನ ವಿರುದ್ಧ ಅವನನ್ನು ಎತ್ತಿ ಕಟ್ಟಿ, ನಾ ಏನು ಮಾಡ್ತೀನಿ ಗೊತ್ತಾ? ಆ ಮನುಷ್ಯ ನಮ್ಮ ಮನೆಗೆ ಬಂದು ನಂಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾನೆ ಗೊತ್ತಾ? ಹೌದಾ? ಯಾಕೆ ಕೊಟ್ಟ ಹಿಂಸೆ? ಅವನೇ ಬಂದಿದ್ದ, ನೀನು ಕರೆದಿದ್ಯಾ? ಅಥವಾ ನಿನಗೂ ಅವನಿಗೂ ಏನು ಸಂಬಂಧ? ನಾನು ಬಿಡೋಲ್ಲ. ಅವನಿಗೆ ಸರಿಯಾದ ಪಾಠ ಕಲಿಸ್ತೀನಿ. ಅವನು ಯಾರು ನಂಬಿದೋ ಅವ್ರಿಗೆಲ್ಲ ಫೋನ್ ಮಾಡಿ ಅವ್ರ ತಲೆ ಕೆಡಿಸಿ ಅವನನ್ನು ನೋಡಿ ಹೆಂಗೆ ಮಾಡ್ತೀನಿ. ಇಂಥ ವಾಚನಿಕವಾಗಿರ್ತಕ್ಕಂಥ ತಪ್ಪುಗಳನ್ನು, ದೋಷಗಳನ್ನು, ಅಂದರೆ ಇದು ಮಹಾಘೋರ. ಚಾಡಿ ಹೇಳು, ಒಂದು ಸುಳ್ಳು ಹೇಳೋದು ಆಯಿತು, ಎರಡನೇದು ಚಾಡಿ ಆಯಿತು. ಅಯ್ಯೋ, ಇನ್ನೇನು ಮಾಡುತ್ತಾರೆ? ಈಗ ಮನೇಲಿ ಊಟಕ್ಕೆ ಕೂತಿರ್ತೀವಿ, ಊಟಕ್ಕೆ ಕೂತಾಗ ಬಡಿಸ್ತಾ ಇರ್ತಾನೆ. ಪಾಪ ಅವ್ನು ಬಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಇವನೇನಂತ ಅನ್ಕೊಡ್ತಾ, ಇವನ್ ಧಾಟಿನೇ ಬೇರೆ. ಊಟಕ್ಕೆ ಕೂತ ಧಾಟಿ ಅವನೇ ಹೊಡ್ತಾಗತ್ತಾ, ಏಯ್ ಬಡಿಸೋ ಇನ್ನು ಸ್ವಲ್ಪ, ನಿಮ್ಮ ಅಪ್ಪನ ಮನೆದ ಹಾಕಿನ ಸ್ವಲ್ಪ. ಇಲ್ಲಿ ನಮ್ಮ ಉಡುಪಿ ಕಡೆ ಒಂದು ಪದ್ಧತಿ ಇದೆ. ಏನಂದರೆ, ಒಂದು ಸಲ ಸಾರು ತೊಗೊಂಡ್ರೆ ಒಂದು ಸ್ವಲ್ಪ ಹಾಕ್ಕೊಂಡು ಹೋಗಿ ಇನ್ನೊಂದು ರೌಂಡ್ ಬರ್ತಾರಲ್ಲ, ಅಷ್ಟರೊಳಗೆ ಕೇಳಿದ್ರು, ಇವ್ರ ಅಪ್ಪನ ಮನೆ ಗಂಟು ಹೋಗುತ್ತಾ? ಇನ್ನೊಂದು 2 ಸೌಟ್ ಹಾಕು. 2-3 ಸೌಟ್ ಅವನ್ನ ರೀ ಇಷ್ಟು ಅನ್ನ ಹಾಕಿರ್ತಾರೆ, 1 ಸೌಟ್ ಹಾಕಿದ್ರೆ ಅರ್ಥ ಅಷ್ಟು ಅನ್ನ ಕಲ್ಸ್ಕೊಳ್ಳಿ ಅಂತ ಅರ್ಥ ಅಲ್ಲ. 1 ಸೌಟ್ಗೆ ಆಗೋಷ್ಟು ಅನ್ನ ಕಲ್ಸ್ಕೊಂಡು ತಿಂತಾ ಇರ್ರಿ, ಮುಂದಿನವ್ರಿಗೆ ಹಾಕಿ ಬರ್ತೀವಿ, ಮತ್ತು ವಾಪಸ್ ಬರೋತ್ತಿಗೆ ಒಂದು ಡಬ್ರಿನೇ ಹಾಕ್ತೀವಿ ನಿಮಗೆ. ಅಷ್ಟರೊಳಗೆ ಏಯ್ ಬಾಯ್ಲಿ, ಯಾರು ನೀನು ಅಡುಗೆ ಭಟ್ಟ ಇಟ್ಟಿದ್ದಿಲ್ಲ ಬಡಿಸೋಲ್ಲ, ಗೊತ್ತಾಗಲ್ಲ ನಿನಗೆ? ನಾನು ಎಷ್ಟು ದೊಡ್ಡ ಸೇವೆ ಕೊಟ್ಟಿಲ್ವಾ? ಹಾಕು ಇನ್ನೊಂದೆರಡು ಸೌಟು, ನಿಮ್ಮ ಅಪ್ಪನ ಮನೆ ಗಂಟ ಇದು ಅಂತ ಬೈಯೋದು. ಅಲ್ರಿ, ಏನು ಧಾಡಿ ನಿನಗೆ ಹಾಕು ಅನ್ನೋದು. ಅದನ್ನೇ ನಿಧಾನವಾಗಿ, ಅಪ್ಪ ನಂಗೆ ಸ್ವಲ್ಪ ಹಸಿವೆ ಜಾಸ್ತಿ ಕಣಪ್ಪ, ಇನ್ನೊಂದು 2 ಸೌಟು ಸಾರು ಹಾಕಯ್ಯ, ನಂಗೆ ತುಂಬ ಇಷ್ಟ ಅಂತಂದ್ರೆ ಅವನು ಹಾಕಲ್ಲ. ಅದನ್ನ ಯಾಕೆ ಇಷ್ಟು ಉಗ್ರವಾಗಿ ಹೇಳಬೇಕು? ಇನ್ನೊಂದು ಮೈಸೂರು ಪಾಕು, ಇನ್ನೊಂದು 2 ತುಂಡು ಜಾಸ್ತಿ ಹಾಕ ಮಾರಾಯ, ಅವನು ಹಾಕಲ್ಲ ಅಂದಾಗ ನೀನು ಜೋರು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನಿಮ್ಮಪ್ಪನ ಮನೆ ಗಂಟು ಅಲ್ಲ, ನೀನು ಪುಕ್ಸಟ್ಟೆ ಊಟಕ್ಕೆ ಹೋಗಿರೋದು. ಅವನು ಹಾಕೋದು ಬಿಡೋದು ಅವನಿಗೆ ಸೇರಿದ್ದು ಅಲ್ವಾ? ಅವನು ಹಾಕ್ತಾನೆ. ನನ್ನ ಹೊಟ್ಟೆ ದೊಡ್ಡದು, ಸ್ವಲ್ಪ ಹಸಿವೆ ಜಾಸ್ತಿ ಇದೆ ನನಗೆ ಅಂದುಬಿಟ್ರೆ ಹಾಕೋಲ್ವಾ ಅವನು? ಇಂತಹ ತೀಕ್ಷ್ಣವಾಗಿರ್ತಕ್ಕಂಥ ಮತ್ತೊಬ್ಬರ ಮನಸ್ಸನ್ನು ನೋಯಿಸುವಂಥ ಮಾತು ಯಾಕೆ ಆಡಬೇಕು? ಸ್ವಲ್ಪ ಮಾತಿನಲ್ಲಿ ಮಾಧುರ್ಯ ಇರಲಿ. ನಾನೊಂದ್ಸಲ ಯಾರ ಹತ್ರಲ್ಲೋ ಫೋನಲ್ಲಿ ಮಾತಾಡ್ತಾ ಇದ್ದೆ. ನಮ್ಮ ಮಠದಲ್ಲಿ ಒಬ್ಬ ಇದ್ದಾನೆ, ಹುಚ್ಚು ಹುಡುಗ. ಅವನು ಮಹಾ ಹುಚ್ಚು. ಬಂದು ಕೇಳಿಸ್ಕೊಂಡ, ಅಪ್ಪಾಜಿ ಯಾರಿಗೆ ನೀವು ಬೈತಾ ಇದ್ರಿ ಅಂದ. ನಾನು ಬೈತಾ ಇದ್ದ? ಅಲ್ಲಪ್ಪ, ನೀವು ಫೋನಲ್ಲಿ ಮಾತಾಡ್ತಿದ್ರಿ, ಬಡ 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 AK-47 ಥರ ಬೈತಾ ಇದ್ರಲ್ಲ, ಯಾರನ್ನು ಬೈತಾ ಇದ್ರಿ? ಇಲ್ಲ ಮಾರಾಯ, ನಾನು ಅವ್ರನ್ನ ಬೈತಾ ಇರಲಿಲ್ಲ, ಅವ್ರ ಹತ್ರ ನಾನು ನಿಧಾನವಾಗಿ ಮೆಲ್ಲವಾಗಿ ಮಾತಾಡ್ತಿದ್ದೆ ಅಂತ ಹೇಳಿದೆ. ಓಹೋ, ಮೆಲ್ಲಗೆ ಮಾತಾಡೋದು ಅಂದ್ರೆ ಹೀಗಿರುತ್ತಾ? ಹಾಗಾದ್ರೆ ಬೈಯೋ ದಾಟಿನೇ ಬೇರೆ ಇದೆ ಅಂತ ಕಾಣಿಸುತ್ತೆ. ಮೆಲ್ಲಗೆ ಮಾತಾಡೋದೇ ಇಷ್ಟೊಂದು ಜೋರಾಗಿ ಅಂದರೆ ಇನ್ನು ಬೈಯೋ ದಾಟಿನೇ ಬೇರೆ ಇದೆ ಅಂತ ಕಾಣುತ್ತೆ. ಏನು ಮಾಡೋದು? ನನ್ನ ಧ್ವನಿಯೇ ಹಾಗೆ, ನನ್ನ ಧಾಟಿಲಿ ನಾನು ಮಾತಾಡೋದೇ ಹಾಗೆ. ಜನ ಏನು ತಿಳ್ಕೊತಾರೆ, ಎಷ್ಟು ಮೆಲ್ಲಗೆ ಮಾತಾಡಿದ್ರು ಜಗಳ ಗಂಟರು ಅಂತ ಬಿಡ್ತಾರಲ್ರಿ. ನಾನು ಏನ್ರಿ ಮಾಡೋದು? ಕೇಳಿಸ್ಕೊಂಡವ್ರು ಹಾಗೆಲ್ಲ ಮಾತಾಡ್ತಾರೆ. ಎಷ್ಟು ಸ್ವಾಮಿಗಳು ಎಷ್ಟು ಕಟುವಾಗಿ ಮಾತಾಡ್ತಾರೆ, ಬಾಯಿಗೆ ಬಂದಂಗೆ ಬೈತಾರೆ ಅಂತ ಹೇಳಿಬಿಡ್ತಾರೆ. ಅದರಿಂದ ಏನಾರು ಇಲ್ಲ, ಸ್ವಲ್ಪ ಮಾಧುರ್ಯವಾಗಿ ನಿಧಾನವಾಗಿ ಮಾತಾಡಿ, ಏನು ತಪ್ಪಿಲ್ಲ. ಯಾವನಿಗೋ ಬುದ್ಧಿ ಬರಲ್ಲ ಅಂತ ಇಟ್ಕೊಳ್ಳಿ. ಬುದ್ಧಿ ಕೊಡೋಕ್ಕೆ ನಿಮ್ಮ ಬುದ್ಧಿ ಕೆಡೋಷ್ಟು ನೀವು ಒಂದು ಜನ್ಮ ಕಳಿಬೇಕಾಗತ್ತೆ. ಅವನಿಗೆ ಬುದ್ಧಿ ಬರಲ್ಲ ಅಂತ ಗೊತ್ತಿದೆ, ಆದರೆ ನಿಧಾನವಾಗಿ ಹೇಳಿ. ಯಾಕೆ ಅಂದರೆ BP, ಬ್ಲಡ್ ಪ್ರೆಷರು, ಶುಗರು ಎಲ್ಲ ಏರಿಸ್ಕೊಂಡು ಸಾಯೋರು ನೀವೇ ವಿನಃ ಅವನಲ್ಲ ಕಣ್ರಿ. ಮಾತಿನಲ್ಲಿ ಕಾಠಿಣ್ಯ ಬೇಡ. ಕಠಿಣವಾಗಿರ್ತಕ್ಕಂಥ ಮಾತು, ಸುಳ್ಳು ಹೇಳುವಿಕೆ, ಚಾಡಿ ಹೇಳುವಿಕೆ, ಒಟ್ಟು 3 ಆಯ್ತು ನೋಡಿ.
ಇನ್ನು 4ನೇದ್ದೊಂದಿದೆ. ಇಂತಹ ದುರಿತ ಮಾತುಗಳನ್ನ ಯಾವತ್ತೂ ಯಾವ ಕಾಲಕ್ಕೂ ಆಡಬಾರದು. ಇನ್ನು ಇಷ್ಟು 3 ಆಗೈತೆ. 4ನೇದು ಯಾವ್ದು ಗೊತ್ತಾ? ಸುಮ್ಮನೆ ಹಾಳು ಹರಟೆ. ಏನು ಹಾಳು ಹರಟೆ? ವ್ಯರ್ಥ ಪ್ರಲಾಪ. ಏನೇನೇನೇನೇನೋ ಪ್ರಯೋಜನವಿಲ್ಲ. ಸುಮ್ಮನೆ ಇಬ್ರು ಸೇರ್ಕೊಂಡ್ರು ದೇವಸ್ಥಾನಕ್ಕೆ ಬರ್ತಾರೆ, ದೇವ್ರ ಗುಡಿ ಮುಂದೆ ನಿಂತ್ಕೋತಾರೆ. ಅದು ಕೆಲವು ಈ ಕಿಂಡಿಲ್ ನೋಡೋ ದೇವ್ರುಗಳು, ಈಗ ಈ ಗಣಗಾಪುರ ಅಂತಂದ್ರೆ ಅದಕ್ಕೆ ಅದು ಕಿಂಡಿ, ಸಣ್ಣ ಕಿಂಡಿ, ಒಬ್ಬರು ನೋಡಬೇಕು, ಮುಂದೆ ಹೋಗ್ಬೇಕು. ಇವರಿಬ್ರು ಬಂದು ದೇವ್ರ ಮುಂದೆ ನಿಂತ್ಕೊಂಡ್ರು. ಅವನು ದೇವ್ರ ದರ್ಶನ ಮಾಡಲ್ಲ, ಇವನಿಗೂ ದೇವ್ರ ದರ್ಶನ ಮಾಡಕ್ಕೆ ಬಿಡಲ್ಲ. ಸಣ್ಣ ಕಿಂಡಿ ಅದು ಗಣಗಾಪುರದಲ್ಲಿ ಹಿಂಗೆ ದತ್ತಾತ್ರೇಯ ಪಾದಕ ನೋಡ್ಬೇಕಂದ್ರೆ ಕಿಂಡಿ ಒಳಗೆ ನೋಡ್ಬೇಕು. ಉಡುಪಿ ಕೃಷ್ಣಂದು ಅಷ್ಟೇ ನೋಡಿ, ಕನಕನ ಕಿಂಡಿ ಅಂತಂದಿದೆ. ಆಮೇಲೆ ಒಂದು ನವಗ್ರಹ ಕಿಂಡಿ ಅಂತಿದೆ. ನವಗ್ರಹ ಕಿಂಡಿ ಹತ್ರ ನಿಂತ್ಕೊಂಡು ನೋಡಿ ಮಾತಾಡಬಹುದಿತ್ತೇನೋ. ಇದು ಕನಕನ ಕಿಂಡಿ ಹತ್ರ, ಈಗ ನವಗ್ರಹ ಕಿಂಡಿ ಹತ್ರ ಅಲ್ಲಿ ಕೃಷ್ಣನ್ ಹಿಂಗೆ ನೋಡೋಕ್ಕೆ ಕಷ್ಟಪಡ್ಬೇಕು, ಹಿಂಗೆ ಅನ್ಬೇಕು. ಅಷ್ಟೊಳಗೆ ಇವ್ನು ಕರ್ಕೊಂಡೋಗಿರ್ತಾನೆ, ಅವನ ಕಡೆ ತಿರ್ಗೋದು. ಏನು ತಿರ್ಗೋದು? ತಾನೂ ದೇವ್ರ ದರ್ಶನ ಮಾಡಲ್ಲ, ಅವನಿಗೂ ಮಾಡಕ್ ಬಿಡಲ್ಲ. ಏನಂತ ಕೇಳ್ತಾನೆ ಗೊತ್ತಾ? ನಿಮ್ಮ ಮಗಳಿಗೆ ಮದುವೆ ಆಯ್ತಾ? ಇವನ್ ಮಾಡಿಸ್ತಾನ ಮದುವೆನ? ರೀ, ಇವರಿಬ್ರು ಹೋಗಿದ್ದೆ ಅದಕ್ಕೆ ದೇವ್ರ ದರ್ಶನಕ್ಕಲ್ವಾ? ಅಲ್ಲಿ ಕಿಂಡಿತ್ರೋಗ ಅಡ್ಡ ನಿಂತ್ಕೊಂಡ್ಬಿಡೋದು. ಅಲ್ಲಿ 100 ಜನ ದರ್ಶನಕ್ಕೆ ನಿಂತ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಹಿಂಸೆ. ಇವರು ದರ್ಶನ ಮಾಡಲ್ಲ, ಮತ್ತೊಬ್ರು ದರ್ಶನ ಮಾಡಲ್ಲ. ಕಿಂಡಿತ್ರ ನಿಂತ್ಕೊಂಡ್ಬಿಟ್ಟು ಈ ಕಡೆ ನಿಂತ್ಕೊಂಡು ನಿನ್ನ ಮಗಳು ಮದುವೆ ಆಯ್ತೇನೆ ಎಲ್ಲ ನೀವು ಮಾಡಿಸ್ತಾನ? ಇದು ವ್ಯರ್ಥ ಪ್ರಲಾಪ ಅಲ್ವಾ? ಒಬ್ರು ಕೇಡಿ ಆಚಾರ್ಯರು ಅಂತ ಒಬ್ಬರಿದ್ರು. ಕೇಡಿ ಅಂದ್ರೆ ಏನು? ಕೃಷ್ಣ ದ್ವೈಪಾಯನ ಆಚಾರ್ಯ ಅಂತ ಅವ್ರ ಹೆಸರು. ಪಾಪ ಅವರು ಆದದ್ದಾದರೂ ಕೂಡ, ಇಂತಾದರೂ ಕೂಡ, ಹೀಗಿದ್ರೂ ಕೂಡ, ಅದಕ್ಕೆ ಕೂಡ ಅಂತ ಹೇಳೋರು. ಇವ್ರಿಗೆ ಕೊಡ ಅಂತ ಕೇಳಿಸೋರು. ನಾನು ಭಾಳ ಸಣ್ಣವನ್ನ ಅಲ್ಲಿ ಹೋಗಿರ್ತಿದ್ದೆ. ಪ್ರವಚನ ಪ್ರಾರಂಭವಾದ ಶ್ರೀನಿವಾಸ ಕಲ್ಯಾಣ ಪ್ರವಚನ ಹೇಳೋರು. ಪಾಪ ತುಂಬ ಒಳ್ಳೆ ಮನುಷ್ಯ ಅವರು, ಒಳ್ಳೆ ಆಚಾರ್ಯ ಅವರು. ಅವ್ರು ಹೇಳೋರಿಗೆ ಊರಿನ ಜನ ಅವ್ರಿಗೆ ಕೇಡಿ ಆಚಾರ್ಯರು ಅಂತಿದ್ರು. ಆದರೆ ಶ್ರೀಕೃಷ್ಣ ದ್ವೈಪಾಯನಾಚಾರ್ಯ ಅನ್ನೋಕ್ಕೆ ಇವರಿಗೆ ಬಾಯಿಗೆ ಬರ. ಕೃಷ್ಣ ಕೆ, ದ್ವೈಪಾಯನ ಡಿ, ಕೇಡಿ ಆಚಾರ್ಯರು ಅಂತ ಹೇಳಿದಾಗ, ಇಂಥ ಕೇಡಿ ಆಚಾರ ಪ್ರವಚನಕ್ಕೆ ಬರೋರೆಲ್ಲ ಎಂಥವ್ರಿ? ದೊಡ್ಡ ಕೇಡಿಗಳವರು. ಅವರೆಲ್ಲ ಬರೋರು. ಬಂದು ಏನು ಮಾಡೋರು ಗೊತ್ತಾ? ನಾನು ಹಿಂದೆ ಕೂತಿರ್ತಿದ್ದೆ. ಇಂದ್ರಾಬಾಯಿ ಅನ್ನೋರು ಏನು ಮಾಡೋರು ಅಂದ್ರೆ ಈಗ ಹತ್ತಿ ತಗೊಳ್ಳೋರು. ಶ್ರೀ ಶ್ರೀನಿವಾಸನು ಬೆಟ್ಟದಿಂದ ತಾಯಿ ಬರುವುದಕ್ಕಿಂತ ಮುಂಚೆ ತನ್ನ ಕಾರ್ಯವನ್ನೇ ತಾನೇ ಸಾಧಿಸಲಿಕ್ಕಾಗಿ ಆಕಾಶಪುರಕ್ಕೆ ಹೊರಟಿದ್ದಾನೆ ಅಂತ ಅವ್ರು ಹೇಳೋದು. ಇವರು ಹತ್ತಿ ತಗೊಳ್ಳೋದಿಂಗೆ. ತುಳಸಾಬಾಯಿ ವಿಷಯ ಗೊತ್ತಾಯ್ತು ನಿಮಗೆ? ಅಲ್ಲಿ ಪ್ರವಚನ ನಡೀತಾ ಇದೆ, ಹಿಂಗೆ ಇಟ್ಕೊಳ್ಳೋದು. ತುಳಸಾಬಾಯಿ ಒಂದು ವಿಚಾರ ಗೊತ್ತಾ ನಿಮಗೆ? ಬೀಜ ತೆಗೆಯೋದು, ಹೆಕ್ಕಿ ತೆಗೆಯೋದು. ಏನು? ವಾಸುದೇವರ ಮನೆಯಲ್ಲಿ ಮೊನ್ನೆ ರಾತ್ರಿ ಒಂದು ಘಟನೆ ಆಯಿತು, ಗೊತ್ತಾಯ್ತಾ? ಏನದು? ಹಿಂಗೆ ತೆಗೆಯೋದು, ವಿಷಯವನ್ನು ತೆಗೆಯೋದು. ಏನು ಹೇಳೋದೇ ಇಲ್ಲ ಅಮ್ಮ ಇಂದ್ರಾಬಾಯಿ. ಈ ತುಳಸಾಬಾಯಿ ಏನು ಮಾಡ್ತಾಳೆ ಗೊತ್ತಾ? ಅವಳು ಹೌದೋ ಅಂತೇಳಿ ಹತ್ತಿ ತಗೊಂಡು ಹಿಂಗೆ ಬಿಲ್ ಹೊಡೆದಿಗೆ. ಏನಂದ್ರೆ ಆ ವಿಷಯ ಅಷ್ಟಕ್ಕೆ ಇಲ್ಲ, ನಮ್ಮನೆ ಪಕ್ಕ ರಿಂದು ಇದ್ದಾಳಲ್ಲ, ಅವಳು ಅದ್ರಲ್ಲಿ ಸೇರ್ಕೊಂಡಿದ್ದಾಳೆ. ಅಂದ್ರೆ ಅವಳು ಬಿಡಿಸಿದ್ರು, ಇವಳು ಅದನ್ನ ಪಟ್ಟ ಹೊಡೆದು. ಇನ್ನು ಪಕ್ಕ ಕೂತಿದ್ರು ಲಕ್ಷ್ಮೀಬಾಯಿ ಅಂತ, ಅವ್ರು ಬೊಂಬಾಯಿ ಲಕ್ಷ್ಮೀಬಾಯಿ ಅಂತ. ಅವ್ರೇನು ಮಾಡಿದ್ರು ಗೊತ್ತಾ? ಅವರು ಆ ಹತ್ತಿ ತಗೊಂಡ್ರು. ಸೊಡಗಾಡ ಹೇಳೋದು ಆಚಾರ, ಮನೆ ಮುಂದೆ ತುಳಸಿ ಬೃಂದಾವನ, ತಿನ್ನೋದು ಬದನೆಕಾಯಿ, ತಿರುವಿದ್ದೆ ವಿಷಯ. ಹೀಗೆ ಅವ್ರ ದೊಡ್ಡ ಮಗಳು ಸುಕನ್ಯಾ, ಅವಳ ಕತೆ ಏನಾಯ್ತು ಗೊತ್ತಾ? ಇವರಪ್ಪ ನೋಡಿದ್ರೆ ಹಗಲು ರಾತ್ರಿ ರಾಯರ ಮಠಕ್ಕೆ ಬರೋದೇ, ಪೂಜೆ ಮಾಡಿಸಿದ್ದೆ, ಅದೇನು ಮಡಿನೋ ನೋಡಿ ಆಗೋಯ್ತು ಅವ್ರ ಕತೆ. ಹಿಂಗೆ ತಿರುಗಿಸೋದು. ಇದಕ್ಕೆ ಮಂಗಳಾರತಿ ಬತ್ತಿ ಅಂತ. ಮುಂದೆ ಇನ್ನೊಬ್ಳೇನು ಮಾಡೋದು, ಅಷ್ಟಕ್ಕೆ ಬಿಡಲಿಲ್ಲ. ಅಯ್ಯ ಅದು ಬೇಡಿ, ಅವ್ರ ಕತೆ ಇನ್ನೊಂದು ಹೇಳ್ತೀನಿ ಕೇಳಿ. ಅವರ ಮನೇಲಿ ಅವ್ರ ಸೋದರತ್ತೆ ಒಬ್ಳಿದ್ಲು, ಅವಳ ಹೆಸರು ಸತ್ಯಭಾಮ ಅಂತ. ಅವಳು ಪೂರಾ ನೋಡಿದೀನಿ ನಾನು.
ಬಬ್ಬಬ್ಬಬ್ಬಬ್ಬ ಅವ್ರ ಮನೇಲಿ ನಮ್ಮ ಮಾವನವರು ಅಲ್ಲಿ ಹೋಗ್ತಿದ್ರು, ನಾನು ಹೋಗ್ತಿದ್ದೆ ವರಮಹಾಲಕ್ಷ್ಮಿ ಪೂಜೆಗೆ ಹೋಗ್ಬೇಕಾದ್ರೆ ಇವ್ರ ಸೋದರತ್ತೆ ಇದ್ಲಲ್ಲ, ಅವಳ ಹೆಸರಿಗೆ ಎಂಥದ್ದು ಹೇಳೋದು ಮರ್ತ್ಬಿಟ್ಟೆ ಬಿಡಿ, ಇನ್ನು ಸುಮಾ ಅಂತ ಒಬ್ಳಿದ್ಲು, ಅವಳ ಕತೆ ಗೊತ್ತಾ ನಿಮಗೆ? ಅವರೆಲ್ಲ ಸೇರ್ಕೊಂಡು ಮತ್ತಿನ್ನೇನು ಸೋದರತ್ತೆ ಗುಣ ಹೋಗುತ್ತೆ ಅಂದ್ರೆ ವಿಷಯನ ಫಸ್ಟ್ ಒಬ್ಳು ಬಿಡಿಸಿದ್ಲು, ಇನ್ನೊಬ್ಳು ಹೊಡೆದ್ಲು, ಇನ್ನೊಬ್ಳು ತಿರುವಿದ್ಲು, ಇವಳು ಎಳಿತಾಳೆ ನೋಡಿ. ಅಷ್ಟಕ್ಕೆ ಮುಗಿಸ್ಬೇಕಾಗಿತ್ತು, ಇದಕ್ಕೆ ಎಳೆ ಬತ್ತಿ ಅಂತ. ಆ ವಿಷಯ ಸಣ್ಣ ವಿಷಯ ರೀ. ಅವಳು ಒಬ್ಳು ವಿಷಯ ತೆಗೆದುಕೊಟ್ಲು ಹತ್ತಿ ಬೀಜನ, ಇನ್ನೊಬ್ಳು ಬಿಲ್ಲಿಂದ ಹೊಡೆದ್ಲು, ಅದನ್ನ ಅಗಲ ಮಾಡ್ಬಿಟ್ಲು ಆ ವಿಷಯನ. ಇನ್ನೊಬ್ಳು ಅದನ್ನ ತಿಕ್ಕಿ 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 ಹೇಳಿದ್ಲು, ಇನ್ನೊಬ್ಳು ಎಳೆದು ಹೇಳಿದ್ಲು. ಬರೀ ಆ ಮನೆ ಹುಡುಗಿ ಯಾವುದೋ ಮುಸ್ಲಿಮನ್ ಜೊತೆ ಕಟ್ಕೊಂಡು ಹೋಗಿದ್ದಾನೆ ಅನ್ನೋ ವಿಷಯ ಅಷ್ಟೇ. ಅದು ಒಳ್ಳೆ ರಾಯರ ಮಠದವ್ರ ಮನೆ ಮಗಳು ಈ ಥರ ಆಗಿ ಹೋಗಿದೆ ಅಂತ ಹೇಳಬೇಕಾಗಿರೋದನ್ನ ಒಬ್ಳು ಬಿಚ್ಚಿ ತೆಗೆದ್ಲು ವಿಷಯನ. ಅಷ್ಟೊತ್ತಿಗೆ ಯಾವ ಶ್ರೀಹರಿಯು ಆಕಾಶಪುರಕ್ಕೆ ಬಂದು ಆ ಪದ್ಮಾವತಿಯನ್ನ ದರ್ಶನ, ಅದ್ರ ಪಾಡಿಗೆ ಅದು ಮುಂದೋಗ್ತಾ ಇದೆ, ಇದ್ರ ಪಾಡಿಗೆ ಇದು ಮುಂದೋಗ್ತಾ. ಒಬ್ರಿದ್ರು, ಕೇಶವಾಯ ಸ್ವಃ, ನಾರಾಯಣ ಸ್ವಃ, ಮಾಧವಾಯ ಸ್ವಃ, ಗೋವಿಂದಾಯ ನಮಃ ಅಂತ ಹೇಳಬೇಕಲ್ಲ. ಅವ್ರಿಗೆ ಅವಸರ, ಮುಂದಿನ ಮನೆ ಶ್ರಾದ್ದಕ್ಕೋಬೇಕು. ಕೇಶವ, ನಾರಾಯಣ, ಮಾಧವ, ಆ ಕುರ್ಚಿ ತಗೊಳ್ಳೋದು, ಆ ಪ್ರೋಕ್ಷಣೆ ಮಾಡ್ಕೊಳ್ಳೋದು ಅಂತಿದ್ರು. ನಮ್ಮಮ್ಮ ಕೇಳ್ತಿದ್ದೆ, ಕುರ್ಚಿ ತಗೊಂಡು ಪ್ರೋಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅಂತ. ಅಲ್ಲೇ ನಮ್ಮಮ್ಮ ಹೇಳ್ತಾ ಇದ್ಲು, ಕುರ್ಚಿ ತಗೊಂಡಲ್ಲ ಕಣೋ, ಕೂರ್ಚ, ದರ್ಬೆಯ ಕೂರ್ಚವನ್ನು ತಗೊಂಡು ಪ್ರೋಕ್ಷಣೆ ಮಾಡ್ಕೊಳ್ಳೋದು. ನಮ್ಮಪ್ಪಗ ಜೋಯಿಸರು ಹೇಳಿದ್ರು, ಆ ಜೋಯಿಸರು ಹೆಸರು ಹೇಳಲ್ಲ, ಯಾಕಂದ್ರೆ ಅವ್ರ ಮಕ್ಕಳು ಈಗಿದ್ದಾರೆ. ಅವ್ರೇನ್ ಮಾಡಿದ್ರು ಅಂತಂದ್ರೆ, ಲೋ ಕೃಷ್ಣ, ಜನವಾರನ ಎಡಕ್ಕೆ ಹಾಕೊಳ್ಳೋದು ಅಪಸವ್ಯ ಅಂತ ಅರ್ಥ. ಜನವಾರನ ತೆಗೆದು ಎಡಕ್ಕೆ ಹಾಕೊಳ್ಳೋದು ಅಂತ ತಕ್ಷಣ ನಮ್ಮಪ್ಪ ಏನು ಮಾಡ್ಬಿಟ್ಟ, ಜನವಾರನ ತೆಗೆದು ಎಡಗಡೆ ಎತ್ತಿಬಿಟ್ಟ, ಲೆಫ್ಟ್ ಸೈಡ್ಗೆ. ಅವ್ನು ಮೊದಲೇ ಬೇಡಾಗಿತ್ತು ಅವನಿಗೆ. ಹಾಕ್ಕೊಳ ಮತ್ತೆ ಹಾಕ್ಕೊಂಡ. ಜನವಾರ ಹಾಕ್ಕೊಳ್ಳೋದು, ಪಿಂಡ ತಗೊಳ್ಳೋದು, ಅದು ಏನು ತಗೊಂಡ ಪಿಂಡ. ನಮ್ಮ ಅಜ್ಜಿ ಹೆಸರು ಶಾವಂತಿ ಬಾಯಿ ಅಂತ, ಅವ್ರದ್ದು ಶ್ರಾದ್ದ ಇತ್ತವತ್ತು. ಪಿಂಡ ತಗೊಂಡಿದ್ದಾನೆ ನಮ್ಮಪ್ಪ. ಈ ಜೋಯಿಸರು ಏನು ಹೇಳಿದ್ರು ಗೊತ್ತಾ? ಶ್ರೀನಿವಾಸ್ ಶೆಟ್ರು, ಅದೇ ಗೊತ್ತಲ್ಲ ಅನ್ಸೂಯಮ್ಮ, ಅದೇನ ಅವಳು ಬೆಳಗ್ಗೆ 4 ಗಂಟೆಗೆ ಸತ್ಲು, ಪಿಂಡ ಇಡೋದು. ಇವು ನಮ್ಮಪ್ಪ ಇಟ್ಬಿಡ. ನಮ್ಮಮ್ಮ ಕೇಳಿದೆ, ಶಾವಂತಮ್ಮ ಪಿಂಡ ಇಟ್ಟಿದ್ದು, ಅನ್ಸೂಯಮ್ಮ ಪಿಂಡ ಇಟ್ಟಿದ್ದು. ನೋಡಿ, ಇವೆಲ್ಲ ವಾಚನಿಕ ದೋಷಗಳು. ಅದು ಏನಾಯ್ತು ಕಡೆಗೆ, ಅಷ್ಟಕ್ಕೆ ಬಿಡಲಿಲ್ಲ. ಇನ್ನೊಬ್ಳು ಇದ್ಲು ಪಕ್ಕದಲ್ಲಿ, ಸುಗುಣಾಬಾಯಿ ಅಂತ. ಅವ್ರೇನು ಮಾಡಿದ್ರು ಗೊತ್ತಾ? ಅಷ್ಟೇ ಹತ್ತಿ ಕಿತ್ಕೊಂಡ್ರು. ವಾಸ್ತೇವ್ರ ಕತೆನ ಅದೇನು ಬಿಡಿ, ಸಾಮಾನ್ಯದ ವಿಚಾರ ಅಂತ ತಿಳ್ಕೊಬೇಡಿ. ಅವಳು ದೊಡ್ಡವಳ ಕತೆ ಹಿಂಗಾಯ್ತು. ಸಣ್ಣವಳಿದ್ಲು ಸುಭದ್ರ ಅಂತ, ಅವಳೇನು ಕಮ್ಮಿನ? ಅವಳು ಕಮ್ಮಿ ಇಲ್ಲ ರೀ. ನೀವೇನು ತಿಳ್ಕೊಂಡಿದ್ದೀರಾ? ಸ್ವಲ್ಪ ನಿಧಾನಕ್ಕೆ ಮಾತಾಡ್ರಿ, ಆ ಪಕ್ಕದಲ್ಲಿ ಅವ್ರು ಕೇಳಿಸ್ಕೊತಾರೆ. ನಾಗರತ್ನಮ್ಮನವ್ರು ಕೇಳಿಸ್ಕೊತಾರೆ. ನಾಗರತ್ನಮ್ಮನವ್ರು ಅವ್ರು ಬಹಳ ಫ್ರೆಂಡ್ಶಿಪ್ಪು. ಅಯ್ಯ ಹೌದು, ಈ ನಾಗರತ್ನಮ್ಮನ ಕಮ್ಮಿನ? ಅವಳು ಇಷ್ಟೇ ನೋಡಿ. ಮಾಡಬಾರ್ದು, ಮಾಡೋದು ಇಂಥದೆಲ್ಲ ಮಾಡ್ಕೊಂಡು ಅದು ಹೇಗೆ ಮೊನ್ನೆ ದೊಡ್ಡ ಸೀರೆ ಕೊಟ್ಟಿದ್ದಾರೆ ಕಣ್ರಿ ಎಲ್ಲಾರ್ಗು. ನನಗೆ ಮಾತ್ರ ಕಾಟನ್ ಸೀರೆ ತಂದು ಕೊಟ್ಟಿದ್ದಾರೆ. ಅವ್ರ ಮನೆ ಹಾಳಾಗಿ ಹೋಗ ಅನ್ನೋದು.